ರಾಜ್ಯ ಸರ್ಕಾರ ಮತ್ತೆ ಇಕ್ಕಟ್ಟಿಗೆ ಸಿಕ್ಕಾಕೊಂಡಿದೆ ಅಂತ ಅನಿಸ್ತಾ ಇದೆ. ಯಾಕಂದರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಜೇನುಗೂಡಿಗೆ ಮತ್ತೆ ಕಲ್ಲು ಹೊಡೆದಿದ್ದಾರೆ. ಅಂದರೆ ಜಾತಿ ಜನಗಣತಿ ಅಥವಾ ಶೈಕ್ಷಣಿಕ ಸಾಮಾಜಿಕ ಸಮೀಕ್ಷೆ ಅಂತ ಏನು ಹೇಳ್ತಾ ಇದ್ದಾರೆ. ನೋಡಿ, ಬಹಳಷ್ಟು ಗೊಂದಲಗಳಿದ್ದಾವೆ. ಈಗ ನೋಡಿ, ಕೆಲವಕ್ಕೆ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ, ಇನ್ನೂ ಕೆಲವು ಹಾಗೆ ಮುಂದುವರಿತಾ ಇದ್ದಾವೆ. ಮುಖ್ಯಮಂತ್ರಿಗಳು ಖಡಾಖಂಡಿತವಾಗಿ ಹೇಳಿದ್ದಾರೆ, ಯಾವುದೇ ಕಾರಣಕ್ಕೂ ಈ ಸಮೀಕ್ಷೆಯ ದಿನಾಂಕವನ್ನು ಮುಂದೂಡಿಕೆ ಮಾಡೋದು ಬೇಡ ಅಂತೇಳಿ. ಅಂದರೆ 22ರಿಂದನೇ ಆರಂಭ ಮಾಡ್ತೀವಿ ಅಂತೇಳಿ. ಹಾಗಾಗಿನೇ ಈಗ ಸಚಿವ ಸಂಪುಟದಲ್ಲಿ ನೋಡ್ತಾ ಇದ್ವಿ ನಾವು, ಎಂ ಬಿ ಪಾಟೀಲ್, ಖಂಡ್ರೆ, ಮಲ್ಲಿಕಾರ್ಜುನ್ ಅವರು ಟೇಬಲ್ ಕುಟ್ಟಿ ಆಕ್ರೋಶವನ್ನು ಹೊರಹಾಕಿದ್ರು ಅಂಥೇಳಿ. ಅಂದರೆ ಲಿಂಗಾಯತ ಅಥವಾ ವೀರಶೈವ ನಾವೇನಂತ ಬರ್ಸ್ಬೇಕು ಅನ್ನೋದೇ ಆ ಸಮುದಾಯದ ಜನರಿಗೆ ಗೊತ್ತಾಗ್ತಾ ಇಲ್ಲ. ಲಿಂಗಾಯತ ಧರ್ಮದ ಕಾಲಮ್ನಲ್ಲಿ ಏನಂತ ಬರ್ಸ್ಬೇಕು? ಲಿಂಗಾಯತ ಬರ್ಸ್ಬೇಕು, ಹಿಂದೂ ಬರ್ಸ್ಬೇಕು, ಅಥವಾ ವೀರಶೈವ ಲಿಂಗಾಯತ ಅಂತ ಬರ್ಸ್ಬೇಕು, ಜಾತಿ ಉಪಜಾತಿ, ಸಾಕಷ್ಟು ಗೊಂದಲಗಳು ಜನರಲ್ಲೂ ಕೂಡ ಕಂಡು ಬರ್ತಾ ಇದೆ. ಹಾಗಾಗಿನೇ ಈಗ 331 ಜಾತಿಗಳನ್ನು ಯಾವ ಆಧಾರದ ಮೇಲೆ ಸೇರ್ಪಡೆ ಮಾಡಿದರು ಇದನ್ನು ಕೂಡ ಪ್ರಶ್ನೆ ಮಾಡ್ತಾ ಇದ್ದಾರೆ. ಇವೆಲ್ಲವನ್ನು ನೋಡ್ತಾ ಇದ್ದರೆ ಸರ್ಕಾರಕ್ಕೆ ಇದು ಕಸಿಬಿಸಿ ಆಗ್ತಾ ಇದೆ. ಅವರಲ್ಲೇ ಕೆಲವೊಂದಿಷ್ಟು ಪರ ವಿರೋಧ ಇದೆ. ಸಿದ್ದರಾಮಯ್ಯನವರು ಯಾವ ವಿರೋಧವನ್ನು ಕೂಡ ಇಲ್ಲಿ ಲೆಕ್ಕಕ್ಕೆ ತೆಗೆದುಕೊಂಡಿಲ್ಲ. ಸರ್ವೆ ಖಂಡಿತವಾಗಲೂ ನಡೆಯುತ್ತೆ ಅಂತ ಹೇಳಿ ಈಗಾಗಲೇ ಭಾಳ ಸ್ಪಷ್ಟವಾಗಿ ಹೇಳಿದ್ದಾರೆ. ಇದೆಲ್ಲದರ ಬಗ್ಗೆ ಚರ್ಚೆ ಮಾಡಲಿಕ್ಕೆ ನಮ್ಮ ಜೊತೆಗೆ ಅತಿಥಿಗಳು ಜಾಯ್ನ್ ಆಗಿದ್ದಾರೆ. ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತೀನಿ. ಮುಂದಾಗಿ ಬಿಜೆಪಿ ವಕ್ತಾರರಾಗಿರುವಂಥ ಉತ್ಕರ್ಷ್ ಹೊಡಿದ್ದಾರೆ. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಕಾಂಗ್ರೆಸ್ನ ವಕ್ತಾರಾಗಿರುವಂಥ ನಟರಾಜ್ ಗೌಡ ಜಾಯ್ನ್ ಆಗಿದ್ದಾರೆ. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ ಸರ್. ಸುದೀರ್ಘವಾಗಿ ಕಳೆದ 3-4 ದಿನಗಳಿಂದ ಚರ್ಚೆ ಮಾಡ್ತಾ ಇದ್ದೀವಿ ಈ ಜಾತಿ ಗಣತಿ ಬಗ್ಗೆ. ಬಟ್ ಎಲ್ಲೊಂದು ಕಡೆ ಸಿದ್ದರಾಮಯ್ಯನವರು ಅವರ ಪ್ರತಿಷ್ಠೆ ಕಡಿಮೆ ಆಗುತ್ತೆ ಅನ್ನುವಂಥ ಕಾರಣಕ್ಕೋಸ್ಕರ, ಅಥವಾ ಅವರು ವರ್ಚಸ್ಸು ಕಳೆಗುಂದು ಹೋಗುತ್ತೆ ಅನ್ನುವಂಥ ಕಾರಣಕ್ಕೋಸ್ಕರ ಹಠಕ್ಕೆ ಬಿದ್ದು ಈ ಸಮೀಕ್ಷೆ ಮಾಡೋಕ್ಕೆ ಒಪ್ಕೊಂಡಿದ್ದಾರೆ ಅಂತ ಹೇಳಿಬಾರ್ದು. ನೋಡಿ, ಮೊನ್ನೆ ಸಿದ್ದರಾಮಯ್ಯವ್ರಿಗೆ ಯಾವ ಪ್ರತಿಷ್ಠೆನೂ ಪಣಕ್ಕಿಟ್ಟಿಲ್ಲ, ಆಮೇಲೆ ಯಾವ ಹಠನೂ ಇಲ್ಲ. ಓಕೆ, ಅದು ಸಾಮಾಜಿಕ ನ್ಯಾಯ ಸಿಗಬೇಕು. ಯಾಕಂದರೆ ಸಾವಿರಾರು ವರ್ಷಗಳಿಂದ ಯಾರು ತುಳಿತಕ್ಕೊಳಗಾಗಿದ್ದರು, ಧ್ವನಿ ಇಲ್ಲದವರು, ಏನು ತಮಗೆ ಅವಕಾಶ ವಂಚಿತರಾಗಿದ್ದರು, ಅವರಿಗೆಲ್ಲ ಸಂವಿಧಾನ ಒಂದು ಅವಕಾಶವನ್ನು ಕೊಟ್ಟಿದೆ. ಸಂವಿಧಾನದಲ್ಲಿ ಏನು ಹೇಳ್ತಾರೆ ಅಂದರೆ, ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಕ್ಕೆ ಅವರ ಜಾತಿ ಜನಗಣತಿಗೆ ಅನುಗುಣವಾಗಿ ಮೀಸಲಾತಿ ಇನ್ಕ್ರೀಸ್ ಆಗಬೇಕು ಅಥವಾ ಡಿಕ್ರೀಸ್ ಆಗಬೇಕಂತ ಇರ್ತದೆ. ಅದು ಬಿಟ್ಟು ಈ ಹಿಂದುಳಿದ ವರ್ಗಗಳಿಗೆ ಮೀಸಲಾತಿ ಬಂತು 50%ವರೆಗೂ ಮೀಸಲಾತಿ. ತದನಂತರ EWS ಅಂತ ಹೇಳಿ ಕೇಂದ್ರ BJP ಸರ್ಕಾರ EWS ಎಕನಾಮಿಕಲಿ ವೀಕರ್ ಸೆಕ್ಷನ್ ಅಂತ ಹೇಳಿ ಅದು ಒಂದು ಮೀಸಲಾತಿ 10% ತೊಗೊಂಡು ಬಂದು ಅದರೊಳಗೆ ಬ್ರಾಹ್ಮಣರು, ಕ್ಷತ್ರಿಯರು, ಯಾರ್ಯಾರು ಮೀಸಲಾತಿ ಒಳಪಟ್ಟಿಲ್ಲ, ಹೊರಗುಳಿದಿದ್ರು ಅವರೆಲ್ಲ ಸೇರಿಸಿ ಒಂದು 10% ಮೀಸಲಾತಿ ತೊಗೊಂಡು ಬಂದರು. ಆದಾಗ್ಯೂ ಕೂಡ ಈ ದೇಶದಲ್ಲಿ ಒಂದು 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 ಅಂತರ ಇದೆ. ಏನು, ಆರ್ಥಿಕವಾಗಿ ಬಡವರಿದ್ದಾರೆ, ಶ್ರೀಮಂತರಿದ್ದಾರೆ, ಸಾಮಾಜಿಕವಾಗಿ ಅಂತರ ಇದೆ, ಶೈಕ್ಷಣಿಕವಾಗಿ ಅಂತರ ಇದೆ. ಇದನ್ನು ಹೋಗಲಾಡಿಸೋದು ಯಾವ ರೀತಿ? ಅದಕ್ಕೆ ಒಂದು ಅವಕಾಶ, ಸಾಮಾಜಿಕ ನ್ಯಾಯ ಕೊಡಲಿಕ್ಕೆ ಒಂದು ಅವಕಾಶ, ಈ ಆರ್ಥಿಕ ಸಾಮಾಜಿಕ ಶೈಕ್ಷಣಿಕ ಸಮೀಕ್ಷೆ. ನಾವು 1931ರಲ್ಲಿ ಬ್ರಿಟಿಷ್ ಆಡಳಿತ ಇದ್ದಾಗ ಜಾತಿ ಜನಗಣತಿ ಆಗಿದ್ದು 1931. ತದನಂತರ 10 ವರ್ಷಕ್ಕೊಮ್ಮೆ ಜನಗಣತಿ ಆದರೂ ಕೂಡ ಜಾತಿ ಜನಗಣತಿ ಆಗಿಲ್ಲ. ಅದಕ್ಕೆ ನಾನಾ ಕಾರಣಗಳಿರ್ತವೆ. ಇವತ್ತು ಹೆಂಗೆ ಜನಗಳು ಅದಕ್ಕೆ ವಿರೋಧ ಮಾಡ್ತಾರೆ, ಆಗಿನ ಕಾಲದಲ್ಲೂ ಆ ಥರ ವಿರೋಧಗಳು ಎಲ್ಲ ಸಮಯದಲ್ಲೂ ಇದ್ದೇ ಇರ್ತವೆ. ಆದರೆ ಈಗ 2011ರಲ್ಲಿ ಮನಮೋಹನ್ ಸಿಂಗ್ ಅವರು ಪ್ರಧಾನಮಂತ್ರಿಯಾಗಿದ್ದಾಗ ಒಂದು ಸೋಷಿಯೋ ಎಕಾನಮಿ ಒಂದು ಸೆನ್ಸಸ್ ಆಗಿತ್ತು. ಅದು ಸೆನ್ಸಸ್ ಏನು ಜನಗಣತಿ ಆಗಿತ್ತು, ಅದರೊಳಗೆ ಒಂದು ಸೆನ್ಸಸ್ ಸೇರಿಸಿದ್ರು. ಬಟ್ ಆ ಜಾತಿಯ ಡೇಟಾ ಬಿಟ್ಟಿರಲಿಲ್ಲ ಆ ಟೈಮಲ್ಲಿ. ಕರೆಕ್ಟ್. ಈಗ ಅದರ ಅಗತ್ಯ ಇದೆ. ಅಗತ್ಯ ಇದೆಯಾ? ಇದೆ. ಅದು ಜೇನುಗೂಡ ಅಲ್ಲ, ಅದು ಜೇನುಗೂಡಲ್ಲ, ಯಾರು ಕೈ ಹಾಕೋದು ಕಲ್ಲುಡಿಯೋದು ಆ ಥರ ಇಲ್ಲ. ಅದರ ಅಗತ್ಯ ಇದೆಯಾ? ಅಗತ್ಯ ಇದೆ. ಸಾಮಾಜಿಕ ನ್ಯಾಯಕ್ಕೆ ಅಗತ್ಯ ಇದೆ. ಅಲ್ಲ, ನಿಮ್ಮ ರಾಜಕೀಯ ಲಾಭಕ್ಕೆ ಅಗತ್ಯ ಇದೆ ಅಂತೇಳಿ ಇಲ್ಲ. ನಾನು ರಾಜಕೀಯ ಲಾಭ ನೋಡಿ, ಮಾನ್ಯ ಸಿದ್ದರಾಮಯ್ಯನವರು ರಾಜಕೀಯ ಲಾಭ ನಷ್ಟ ನೋಡಿಲ್ಲ. ಅದನ್ನು ಅವರ 2015ರಲ್ಲಿ ಅವರು ಶುರು ಮಾಡಿದಾಗ ರಾಜಕೀಯ ಲಾಭ ನಷ್ಟ ನೋಡಿಲ್ಲ. ಇವತ್ತು ಕೂಡ ರಾಜಕೀಯ ಲಾಭ ನಷ್ಟ ಅಲ್ಲ. ನೋಡಿ, ಒಬ್ಬ ಹಳ್ಳಿಗಾಡಿನ ವ್ಯಕ್ತಿ ಅವನು ಯಾವ ಜಾತಿಗೆ ಸೇರಿರಲಿ, ಅವನು ಶೈಕ್ಷಣಿಕವಾಗಿ ಎಷ್ಟು ಶೈಕ್ಷಣಿಕವಾಗಿ ಮುಂದುವರೆದಿದ್ದಾನೆ, ಏನು ಓದಿದ್ದಾನೆ, ಅವನಿಗೆ ಉದ್ಯೋಗ ಇದೆಯಾ ಇಲ್ವಾ, ಸರ್ಕಾರಿ ಉದ್ಯೋಗ ಇದೆಯಾ ಇಲ್ವಾ, ಅವನ ಆಸ್ತಿ ಏನಿದೆ, ಅವನಿಗೆ ಸಾಮಾಜಿಕವಾಗಿ ಏನೇನು ಅವಕಾಶಗಳು ಸಿಕ್ಕಿದ್ದಾವೆ, ಇವೆಲ್ಲ ಮಾಹಿತಿ ಸಿಕ್ಕಿದರೆ ನಿಮಗೆ ಮುಂದೆ ಒಂದು ಒಳ್ಳೆಯ ಯೋಜನೆ ಮಾಡಲಿಕ್ಕೆ ಅವಕಾಶ ಆಗುತ್ತಾ? ಆಗಲ್ವಾ? ಆಗುತ್ತೆ. ಅದಕ್ಕೆ ತಾನೇ ಕೇಂದ್ರ ಸರ್ಕಾರ EWS ತೊಗೊಂಡು ಬಂದಿದ್ದು, ಎಕನಾಮಿಕಲ್ ವೀಕರ್ ಸೆಕ್ಷನ್ ಅಂತೇಳಿ ಅವ್ರಿಗೆ ಮೀಸಲಾತಿ ಕೊಟ್ಟದ್ದು. ಸೊ ಈ ಥರ ಅವಕಾಶಗಳಿದ್ದಾಗ ಸರ್ಕಾರಗಳ ಹೊಣೆಗಾರಿಕೆ, ನಮ್ಮ ಕರ್ನಾಟಕ ಸರ್ಕಾರ ನಾವು ಪ್ರಶಂಸೆ ಮಾಡಬೇಕು. ಇದೊಂದು ಇಡೀ ದೇಶಕ್ಕೆ ಇದೇ ಮಾದರಿಯಾಗಿದೆ. ತೆಲಂಗಾಣದು ಇದೇ ಮಾದರಿ, ಇವನ್ ಬಿಹಾರ್ಗೂ ಇದೇ ಮಾದರಿ, ಇವನ್ ಕೇಂದ್ರ ಸರ್ಕಾರಕ್ಕೂ ಕರ್ನಾಟಕನೇ ಮಾದರಿ. ಯಾಕಂದರೆ ಕೇಂದ್ರ ಸರ್ಕಾರ ಕೂಡ ಜಾತಿ ಜನಗಣತಿ ಮಾಡ್ತೀವಿ ಅಂತ ಹೇಳ್ಕೊಂಡಿದ್ದಾರೆ. ಸೊ ಹಂಗಾಗಿ
ಸೊ ಈ ಕರ್ನಾಟಕನೇ ಮಾದರಿ ಎಲ್ಲರಿಗೂ ಒಂದು ಇದು ಶುರು ಮಾಡಿದ್ದೇ ಕರ್ನಾಟಕ. ಇದು ಆಗಬೇಕಿದೆ. ಇದನ್ನು ನಾವು ಯಾವುದೇದೋ ಕಾರಣಗಳನ್ನು ಹೇಳ್ಕೊಂಡು ಕಾರಣಗಳು ಹತ್ತಿರಬಹುದು. ಯಾರು ಕೆಲವರು ವೈಜ್ಞಾನಿಕವಾಗಿ ಆಗಿಲ್ಲ ಅಂತಾರೆ, ಕೆಲವರಿಗೆ ಇಲ್ಲ ನಮ್ಮ ಜನಸಂಖ್ಯೆ ಕಮ್ಮಿ ಆಗಿಬಿಡುತ್ತೆ ಅಂತಾರೆ, ಕೆಲವರು ಜಾತಿಗಳಲ್ಲಿ ಉಪಜಾತಿಗಳು ಬಂದ್ಬಿಟ್ಟಿದೆ ಅಂತಾರೆ. ಹೌದು. ಆದರೆ ಅವೆಲ್ಲವನ್ನು ಮನವರಿಕೆ ಮಾಡಿಕೊಟ್ಟು ಎಲ್ಲರೂ ಒಟ್ಟಾಗಿ ಇದನ್ನು ಮಾಡಬೇಕಾದ ಅನಿವಾರ್ಯತೆ ಇವಾಗಿದೆ. ಈ ಅನಿವಾರ್ಯತೆ ಅಗತ್ಯತೆಯನ್ನು ಮನಗಂಡು ಕರ್ನಾಟಕ ಸರ್ಕಾರ ಮನೆ ಸಿದ್ದರಾಮಯ್ಯ ತೀರ್ಮಾನ ಮಾಡಿದ್ದಾರೆ. ಎಲ್ಲರೂ ಕೈ ಜೋಡಿಸಬೇಕಿದೆ. ಆಮೇಲೆ ಸಣ್ಣ ಪುಟ್ಟ ಯಾರು ಇರ್ತದೆ, ಸಣ್ಣ ಪುಟ್ಟ ಯಾರಿಗಾರು ಅಸಮಾಧಾನ ಇದ್ರೆ ಅವ್ರಿಗೆ ಏನಾದ್ರು ದೊಡ್ಡ ಮಟ್ಟದ ಇದೆ ಸರ್, ದೊಡ್ಡ ಮಟ್ಟದಲ್ಲಿ ಏನಿಲ್ಲ. ಸ್ವತಃ ನಿಮ್ ಡಿ ಕೆ ಶಿವಕುಮಾರ್ ಅವರು ಒಪ್ತಾ ಇಲ್ಲಲ್ವಾ? ಇಲ್ಲ, ಮಾನ್ಯ ಡಿ ಕೆ ಶಿವಕುಮಾರ್ ಅವರಾಗಲಿ, ಮಾನ್ಯ ಎಂ ಬಿ ಪಾಟೀಲ್ ಅವರಾಗಬಹುದು ಅಥವಾ ಮಾನ್ಯ ಈಶ್ವರ್ ಖಂಡ್ರೆ ಅವರಾಗಬಹುದು, ಇದು ಬೇಡ ಅಂತೇಳಿಲ್ಲ. ಇದು ತೀರ್ಮಾನನೇ ಸಂಪುಟದಲ್ಲಿ ಚರ್ಚೆ ಮಾಡಿನೇ ಇದು ತೀರ್ಮಾನ ಮಾಡ್ತೀವಿ ಅಂತ ತೀರ್ಮಾನ ಮಾಡಿದ್ದಾರೆ. ಅದರೊಳಗೆ ನೀವು ಯಾವುದನ್ನು ಸೇರಿಸಬೇಕು, ಯಾವುದು ಸೇರಿಸಬಾರ್ದು ಯಾವ್ದಾದ್ರು ಇದ್ದರೆ ಅನುಮಾನಗಳಿದ್ದರೆ ಅದನ್ನು ಬಗೆಹರಿಸ್ಕೊಂಡು ಇದು ಮುಂದುವರಿಬೇಕು, ಮುಂದುವರಿತದೆ. ಎಸ್ ಸರ್. ಉತ್ಕರ್ಷ್ ಅವರೇ, ಈಗ ವೈಜ್ಞಾನಿಕವಾಗಿ ಅವರು ಹೇಳ್ತಾರೆ, ವೈಜ್ಞಾನಿಕವಾದಂಥ ಒಂದು ಸಮೀಕ್ಷೆ ಇದು. ಇದೆಲ್ಲವನ್ನ ನೋಡ್ತಾ ಹೋದರೆ ಸಾಮಾಜಿಕವಾಗಿ ಆರ್ಥಿಕವಾಗಿ ಹಿಂದುಳಿದಂತಹ ಸಮುದಾಯಗಳನ್ನು ಮೇಲೆ ಕೆತ್ತಲಿಕ್ಕೋಸ್ಕರ ಈ ಸಮೀಕ್ಷೆ ಆಗ್ತಿದೆ ಅಂತ ನಿಮ್ಗೆ ಅನಿಸ್ತಿದೆ ನಿಜವಾಗ್ಲೂ ಅಂತ? ಸರ್, ಖಂಡಿತವಾಗ್ಲೂ ಇಲ್ಲ. ಯಾಕಂದ್ರೆ ನೋಡಿ, ಈ ಸಮೀಕ್ಷೆಯ ಒಂದಷ್ಟು ರೂಪರೇಷೆಗಳನ್ನು ನೋಡಿದಾಗ ಬಹಳ ಸ್ಪಷ್ಟವಾಗಿ ನಮ್ಗೆ ಇಲ್ಲಿ ಕಾಣಿಸ್ತಕ್ಕಂಥದ್ದು ಏನು ಅಂತಂದ್ರೆ, ಸಿದ್ದರಾಮಯ್ಯನವರು ತಮ್ಮ ಕುರ್ಚಿ ಉಳಿಸ್ಕೊಳಕ್ಕೋಸ್ಕರ ಯಾವಾಗ ಕುರ್ಚಿ ಕಂಟಕ ಬರುತ್ತೆ ಆವಾಗ ಜಾತಿ ಗಣತಿ ಎನ್ನುವಂಥ ಅಸ್ತ್ರ ತರ್ತಾರೆ, ಧರ್ಮ ದಂಗಲ್ ಎನ್ನುವಂಥ ಅಸ್ತ್ರಗಳನ್ನು ತರ್ತಾರೆ. ಬಹಳ ಸ್ಪಷ್ಟವಾಗಿ ಹೇಳ್ತೀನಿ, 1948 ಸೆನ್ಸಸ್ ಆಕ್ಟ್ ಪ್ರಕಾರ ಕೇಂದ್ರ ಸರ್ಕಾರಕ್ಕೆ ಮಾತ್ರ ಜಾತಿ ಗಣತಿ ಮಾಡುವಂತ ಅಧಿಕಾರ ಇರ್ತಕ್ಕಂಥದ್ದು. ಇವತ್ತು ಕಾಂಗ್ರೆಸ್ ವಕ್ತಾರರು ಬಹಳಷ್ಟು ಹೇಳಿದ್ರು ಸಾಮಾಜಿಕ ಶೈಕ್ಷಣಿಕ ಸಮೀಕ್ಷೆ ಅಂತ. ನೋಡಿ, ಸಿದ್ದರಾಮಯ್ಯನವರು ಮತ್ತು ಕಾಂಗ್ರೆಸ್ನ ಕುಹಕ ಬುದ್ಧಿ ಹೇಗೆ ಅಂತಂದ್ರೆ, ಈಗ ಹಿಂದೆ ಕಾಂತರಾಜ್ ಆಯೋಗದ ವರದಿ ಬಂತಲ್ವಾ, ಆಗ ನೀವು ನಿಜವಾಗ್ಲೂ ಸಮಾಜದ ಮುಂದೆ ಇಡಬೇಕಾಗಿದ್ದಂಥ ರಿಪೋರ್ಟ್ ಯಾವ್ದು ಹೇಳಿ? ಸಾಮಾಜಿಕ ಶೈಕ್ಷಣಿಕವಾಗಿ ಯಾವ ಸಮುದಾಯಗಳು ಹಿಂದುಳಿದಿದೆ ಆ ಸಮುದಾಯಗಳ ರಿಪೋರ್ಟನ್ನು ನೀವು ಸಮಾಜದ ಮುಂದೆ ಇಡಬೇಕಾಗಿತ್ತು, ಮೀಡಿಯಾ ಮುಂದೆ. ಆದರೆ ನೀವು ಮಾಡಿದ್ದೇನು? ಕುರುಬ್ರು ಇಷ್ಟಿದ್ದಾರೆ, ಒಕ್ಕಲಿಗರು ಇಷ್ಟಿದ್ದಾರೆ, ಲಿಂಗಾಯತರು ಇಷ್ಟಿದ್ದಾರೆ. ಅಂದರೆ ನಿಮ್ಮ ನಿಜವಾದ ಒಳಮರ್ಮ, ನಿಮ್ಮ ಉದ್ದೇಶ ಅಲ್ಲೇ ಗೊತ್ತಾಗುತ್ತೆ. ಇನ್ಯಾವ ಉದಾಹರಣೆ ಬೇಡ. ಇಲ್ಲದೆ ಇರತಕ್ಕಂಥ ಹಿಂದೂ ಜಾತಿಗಳನ್ನು ಸೇರಿಸಿ ಕ್ರೈಸ್ತರು ಸೇರಿಸುವಂಥದ್ದು, ಒಕ್ಕಲಿಗ ಕ್ರೈಸ್ತ, ಕುರುಬ ಕ್ರೈಸ್ತ, ಲಿಂಗಾಯತ ಕ್ರೈಸ್ತ, ಜಾತಿಗಳೇ ಇಲ್ಲ. ಕ್ರೈಸ್ತರನ್ನು ಕೇಳಿ ನೀವು, ಕ್ರೈಸ್ತರಲ್ಲ ಜಾತಿಗಳ ರೂಪರೇಷೆಗಳೇ ಇಲ್ಲ. ಇವತ್ತು ಯಾಕೆ ಮತ್ತೆ 331 ಜಾತಿಗಳನ್ನು ತೆಗೆಯುವಂಥ ಪರಿಸ್ಥಿತಿ ಕಾಂಗ್ರೆಸ್ ಸರ್ಕಾರ ಬಂತು? ಆ ಪ್ರೆಷರ್ ಅನ್ನುವಂಥದ್ದು ಸಂಘ ಸಂಸ್ಥೆಗಳು, ಜಾತಿ ಸಂಘಟನೆಗಳು, ಸಮಾಜದಲ್ಲಿ ಇರ್ತಕ್ಕಂಥ ಹಿತಾಸಕ್ತಿಯನ್ನು ವಹಿಸ್ತಕ್ಕಂಥ ಜನರೆಲ್ಲ ಕೂಡ ವಿರೋಧ ಮಾಡ್ತಾ ಇದ್ದಾರೆ. ಆ ಬಿಸಿ ಒಟ್ಟು ಸರ್ಕಾರಕ್ಕೆ ಮುಟ್ಟಿದೆ. ಮತ್ತೆ ಬಹಳ ಪ್ರಮುಖವಾಗಿ ಮತ್ತೊಂದು ಗಮನಿಸ್ಬೇಕಂತಂದ್ರೆ, ಹಿಂದುಳಿದ ವರ್ಗದ ಆಯೋಗ ಏನಿದೆ, ಅತ್ಯಂತ ಹಿಂದುಳಿದಿರ್ತಕ್ಕಂಥ ಆಯೋಗ ಅದು. ನೀವು ಶ್ರೇಣಿಯ ವ್ಯವಸ್ಥೆಯನ್ನು ನೋಡಿ, ಇನ್ಫ್ರಾಸ್ಟ್ರಕ್ಚರ್ ಇರ್ಬೋದು ಅಥವಾ ಅಲ್ಲಿ ಬರ್ತಕ್ಕಂಥ ಅನುದಾನದ ವ್ಯವಸ್ಥೆ ಇರ್ಬೋದು, ಎಲ್ಲ ವ್ಯವಸ್ಥೆಗಳನ್ನು ನೋಡಿದಾಗ ಹಿಂದುಳಿದ ಆಯೋಗ ಅತ್ಯಂತ ಹಿಂದುಳಿದಿದೆ ಬೇರೆ ಆಯೋಗಗಳು ಕಂಪೇರ್ ಮಾಡ್ಕೊಂಡ್ರೆ. ಮುಂದುವರೆದು ಹೇಳಬೇಕು ಅಂತಂದ್ರೆ, ತನಗೆ ಸಂಬಂಧ ಪಡದೇ ಇರತಕ್ಕಂಥ ಜಾತಿಗಳ ಸಮೀಕ್ಷೆಯನ್ನ ಮಾಡ್ತಕ್ಕಂಥದ್ದು ಎಷ್ಟು ಸರಿ? ಈಗ ಮುಂದುವರೆದಂಥ ಜನಾಂಗಗಳು, ಬ್ರಾಹ್ಮಣರು ಇರ್ಬೋದು, ಜೈನರು, SC STಗಳ ಸಮೀಕ್ಷೆ ಮಾಡ್ತಕ್ಕಂಥದ್ದು ಎಷ್ಟು ಸರಿ? ಹಿಂದುಳಿದ ವರ್ಗದ ಆಯೋಗ ಆ ಸಾಂವಿಧಾನಿಕ ಹಕ್ಕೇ ಇಲ್ಲ ಅವರಿಗೆ. ಸೊ ಇಷ್ಟೆಲ್ಲ ತಾಂತ್ರಿಕ ಲೋಪದೋಷಗಳಿದ್ದ ಕಾಂತರಾಜ್ ಆಯೋಗದ ವರದಿ ಬಿಡುಗಡೆ ಆದಾಗ 8,000 ಜನರು ಅದಕ್ಕೆ ವಿರೋಧ ವ್ಯಕ್ತಪಡಿಸಿದ್ರು. ಅದಕ್ಕೆ ಸುಮಾರು ಪ್ರಶ್ನೆಗಳನ್ನ ಕೇಳಿದ್ರು. ಇದು ಯಾವುದಕ್ಕೂ ಉತ್ತರ ಕೊಡದೆ ಏಕಾಏಕಿ ನೀವು ಈಗ 15 ದಿವಸದಲ್ಲಿ ಮಾಡ್ತೀರಾ ಅಂತಂದ್ರೆ ಹೇಗೆ ಮಾಡ್ಲಿಕ್ಕೆ ಸಾಧ್ಯ? ಇದಕ್ಕೆ ಉತ್ತರ ಕೊಡಬೇಕಲ್ಲ. ಈಗ ಇದೇ ಕಾಂಗ್ರೆಸ್ ಅವ್ರು ಹೇಳ್ತಾ ಇದ್ದಾರೆ, ತೆಲಂಗಾಣದಲ್ಲಿ ಜಾತಿ ಸಮೀಕ್ಷೆ ಮಾಡಿದ್ವಿ ಅಂತ. ಅಲ್ಲಿ ಮಾಡಿದಂಥದ್ದು ಕಂದಾಯ ಇಲಾಖೆ ಜೊತೆ ಸೇರಿಸ್ಕೊಂಡು ಅವ್ರು ಸಮೀಕ್ಷೆ ಮಾಡಿದ್ದು, ಹಿಂದುಳಿದ ವರ್ಗದ ಆಯೋಗ ಜೊತೆ ಸೇರಿಸ್ಕೊಂಡು ಮಾಡಲಿಲ್ಲ. ಅದ್ರ ಬಗ್ಗೆ ಮಾಹಿತಿ ಇರಬೇಕು ಕಾಂಗ್ರೆಸ್ನವ್ರಿಗೆ. ಬ್ರೇಕ್ನ ಬಳಿಕ ಅಖಾಡಕ್ಕೆ ಮತ್ತೆ ಸ್ವಾಗತ. ನಟರಾಜ್ ಗೌಡ್ರೆ, ಈಗ ಈ ಸಮೀಕ್ಷೆಯಿಂದಾಗಿ ಹಿಂದೂ ಧರ್ಮವನ್ನು ಒಡೆಯುವಂಥ ಕೆಲಸ ಆಗ್ತಾ ಇದೆ. ಲಿಂಗಾಯತರಲ್ಲಿ ಜಾತಿ ಮಧ್ಯೆ ಬೆಂಕಿ ಹಚ್ಚುವಂಥ ಪ್ರಯತ್ನ ಆಗ್ತಾಯಿದೆ. ಬಹಳ ಗೊಂದಲ ಇದೆ. ಧರ್ಮದ ಹೆಸರಲ್ಲಿ ಏನು ಬರೆಸ್ಬೇಕು ಅನ್ನೋದು ಗೊತ್ತಾಗ್ತಿಲ್ಲ. ಲಿಂಗಾಯತ ಅಂತ ಬರೆಸ್ಬೇಕಾ, ಹಿಂದೂ ಅಂತ ಬರೆಸ್ಬೇಕಾ? ಅಂದರೆ ನಿಮ್ಮ ಕೆಲವೊಂದಿಷ್ಟು ಕಾಂಗ್ರೆಸ್ ಸಚಿವರುಗಳೇ ಕರೆ ಕೊಡ್ತಾ ಇದ್ದಾರೆ, ಲಿಂಗಾಯತ ಧರ್ಮ ಅಂತ ಬರೆಸಿ ಅಂತ ಹೇಳ್ತಾರೆ ಒಬ್ಬರು, ಲಿಂಗಾಯತ ವೀರಶೈವ ಬರೆಸಿ ಅಂತ ಹೇಳಿ, ಕೆಲವು ಹಿಂದೂ ಬರೆಸಿ ಅಂತ ಹೇಳ್ತಾ ಇದ್ದಾರೆ. ನೋಡಿ, ಯಾರೇನು ಬೇಕಾದ್ರೂ ಪ್ರಚಾರ ಮಾಡ್ಕೊಳ್ಳಿ, ಯಾರೇನು ಬೇಕಾದ್ರೂ ಹೇಳಿ. ಈ ಸಂವಿಧಾನ ನಿಮ್ಗೆ ಏನು ಹಕ್ಕು ಕೊಟ್ಟಿದೆ? ನೀವೊಬ್ಬ ಸ್ವತಂತ್ರ ವ್ಯಕ್ತಿ, ಪ್ರಭು ಸ್ವತಂತ್ರ ವ್ಯಕ್ತಿ, ಭಾರತೀಯ ನಾಗರಿಕ. ನಿಮಗೆ ಹಕ್ಕುಗಳಿದೆ, ನಿಮಗೆ ಸ್ವತಂತ್ರ ಇದೆ. ನೀವು ಮುಂದೆ ಅರ್ಜಿ ಬಂದಾಗ ನೀವು ಫಿಲ್ ಮಾಡಿ, ಯಾರೂ ಹೇಳಲ್ಲ, ನಿಮ್ಮನ್ನು ಒತ್ತಾಯ ಮಾಡಲ್ಲ ನೀವು ಮಾಡಿ ಅಂತ. ನಿಮ್ಮನ್ನು ಮಾಡಬೇಡಿ ಅಂತಲೂ ಯಾರೂ ಒತ್ತಾಯ ಮಾಡೋಂಗಿಲ್ಲ. ಇದು ಈ ದೇಶದ ಕೊಟ್ಟಿರ್ತಕ್ಕಂಥ ಗೌರವ. ಯಾರು ಹಿಂದೂಗಳು, ಯಾರು ಕ್ರೈಸ್ತರು, ಯಾರು ಮುಸಲ್ಮಾನರು, ಯಾರು ಬೌದ್ಧರು, ಯಾರು ಜೈನರು, ಇದೆಲ್ಲ ಆ ವ್ಯಕ್ತಿಗಳು ಹೇಳ್ತಾರೆ ನಿಮಗೆ. ಯಾಕಂದರೆ 1931 ನಂತರ ನಿಮಗೆ ಯಾವುದೇ ಕ್ಯಾಸ್ಟ್ ಸೆನ್ಸಸ್ ಅಧಿಕೃತವಾದ ಮಾಹಿತಿ ಇಲ್ಲ. ಹೌದು, ಆಯಿತಾ? ನಿಮ್ಮ ಹಕ್ಕನ್ನು ನಾನು ನಿಮ್ಗೆ ಇದನ್ನೇ ಬರೀ ಅಂತ ನಾನು ನಿಮ್ಗೆ ಹೇಳೋದು ತಪ್ಪು, ಇದನ್ನು ಬರಿಬೇಡ ಅಂತ ಹೇಳೋದು ನನ್ನ ತಪ್ಪು. ನಿಮ್ಮ ಸ್ವತಂತ್ರ, ನಿಮ್ಮ ಅಭಿವ್ಯಕ್ತಿ. ಆಯಿತಾ? ನೋಡಿ, ಈಗ ಅಂಬೇಡ್ಕರ್ ಇವಾಗ ಬದುಕಿದ್ದಾರೆ, ಗೌರವಯುತವಾಗಿ ಅಂಬೇಡ್ಕರ್ ಅವರು ಬದುಕಿದ್ದಾರೆ.
ಏನಂತ ಬರಿತಾ ಇದ್ರು? ಜಾತಿ ಕಾಲಮಲ್ಲಿ ಏನು ಬರಿತಾ ಇದ್ರು, ಧರ್ಮದ ಕಾಲಮಲ್ಲಿ ಏನು ಬರಿತಾ ಇದ್ರು? ನಾವು ನೀವು ಊಹಾಪೋಹ ಮಾಡ್ಬೋದಷ್ಟೇ. ಈಗ ಯಾಕಂದರೆ ಅಂಬೇಡ್ಕರ್ ಅವರು ಸಂವಿಧಾನ ಬರೆದು ಕೊಟ್ಟು ಯಾವ ವ್ಯವಸ್ಥೆ ವಿರುದ್ಧ ಹೋರಾಟ ಮಾಡಿ ಅವರು ಬೌದ್ಧ ಧರ್ಮಕ್ಕೆ ಕನ್ವರ್ಟ್ ಆದರು. 5 ಲಕ್ಷ ಜನಗಳ ಜೊತೆ ಹೋಗಿ ಬೌದ್ಧ ಧರ್ಮಕ್ಕೆ ಕನ್ವರ್ಟ್ ಆದರು. ಆ ಕನ್ವರ್ಟ್ ಆದವ್ರನ್ನ ನೀನು ಕರೆಕ್ಟಾಗಿ ನೀನು ಹಿಂದೂನೇ ಬರಿ, ನೀನು ಬೌದ್ಧನೇ ಬರಿ ಅಂತ ಯಾರು ನಾವು ಹೇಳಲಿಕ್ಕೆ ಸಾಧ್ಯ ಆಗೋದಿಲ್ಲ. ಅವ್ರಿಗೆ ಸಂವಿಧಾನ ಬರೆದು ಕೊಟ್ಬಿಟ್ಟಿದೆ, ನೀನು ಸ್ವತಂತ್ರ ಅಂತ. ಸೊ ಹಾಗಾಗಿ ನೋಡಿ, ನನಗೆ ಬಸವ ತತ್ವದ ಮೇಲೆ ಬಹಳ ನಂಬಿಕೆ ಇದೆ. ನಾವು ಪಾಲಿಸೋದೇ ಬಸವ ತತ್ವ, ಕಾಯಕ ತತ್ವ, ಸಮಾನತೆಯ ತತ್ವ. ಅದನ್ನು ಅಲ್ಲಗಳಲಿಕ್ಕೆ ಸಾಧ್ಯ ಆಗೋದಿಲ್ಲ. ಲಿಂಗಾಯತ ಅನ್ನೋದು ಇವತ್ತು ಹುಟ್ಟಿದೆ, ನಿನ್ನೆ ಹುಟ್ಟಿದೆ, ಮೊನ್ನೆ ಹುಟ್ಟಿದೆ ಇಲ್ಲ. ಲಿಂಗಾಯತ ಅನ್ನೋದು ಆ ಬ್ರಿಟಿಷ್ ದಾಖಲಾತಿಗಳಲ್ಲಿ 106 ವರ್ಷ 150 ವರ್ಷಗಳಿಂದಲೇ ಇದ್ದಾವೆ, ಆಯಿತಾ? ಸೊ ಹಾಗಾಗಿ ನೀನು ಇದನ್ನೇ ಬರೀ, ನೀನು ವೀರಶೈವ ಅಂತ ಬರೀ, ನೀನು ಲಿಂಗಾಯತ ಬರೀ ಅಂತ ಯಾರಿಗೂ ಹೇಳೋಕ್ಕಾಗಲ್ಲ, ಪ್ರಚೋದನೆ ಮಾಡಲಿಕ್ಕಾಗಲ್ಲ. ಅವರವರ ಇಚ್ಛೆಗೆ ಅನುಸಾರವಾಗಿ ಅವ್ರು ಬರೀತಾರೆ. ಈ ದೇಶದಲ್ಲಿ ಜೈನ ಧರ್ಮ ಹುಟ್ಟಿದೆ, ಸಿಖ್ ಧರ್ಮ ಹುಟ್ಟಿದೆ, ಬೌದ್ಧ ಧರ್ಮ ಹುಟ್ಟಿದೆ. ಎಲ್ಲಿಂದ ಯಾರಿಗೂ ಅಪಾಯ ಇಲ್ಲ, ಎಲ್ಲ ಪರಸ್ಪರ ಚೆನ್ನಾಗೇ ಇದ್ದಾರೆ. ಈ ಜಾತಿಗಳ ವ್ಯವಸ್ಥೆ ಇದೆ, ರೈಟ್ ನಾವು ಈಗಿದೆ. ಜಾತಿ ವ್ಯವಸ್ಥೆಯಲ್ಲಿ ಯಾಕೆ ಜಾತಿ ವ್ಯವಸ್ಥೆ ಇನ್ನೂ ಉಳಿದಿದೆ? ಯಾರು ಇದನ್ನು ಸೃಷ್ಟಿ ಮಾಡಿದವರು ಯಾರು? ಈಗ ಮಹನೀಯರು ಭಾಳ ಜನ ಹೇಳಿದ್ರು, ಮನುಷ್ಯ ಕುಲಂ ತಾನೆಂದೇ ಒಲಂ ಅಂತ ಭಾಳ ಜನ ಹೇಳಿದ್ರು. ಆದರೆ ಎಷ್ಟು ವರ್ಷಗಳಿಂದ ಪಂಪನ ಬುಕ್ಕಲ್ಲೂ ಬರೆದವ್ರೆ ಜಾತಿ ವ್ಯವಸ್ಥೆ ಬಗ್ಗೆ, ಬಸವಣ್ಣನ ಬರೆದವ್ರೆ ಜಾತಿ ವ್ಯವಸ್ಥೆ ಬಗ್ಗೆ, ಕನಕದಾಸರು ಬರೆದವ್ರು ಜಾಸ್ತಿ ಸಾವಿರಾರು ವರ್ಷಗಳಿಂದ ನಡ್ಕೊಂಡು ಬಂದಿದೆ ಇದು. ಸರ್ವಜ್ಞ ಕೂಡ ಬರೆದವ್ರು, ಇವಾಗ ಕುವೆಂಪು ಕೂಡ ಬರೆದ್ಬಿಟ್ರು, ವಿಶ್ವಮಾನವರಾಗಿ ಅಲ್ಪಮಾನವರಾಗಬೇಡಿ ನೀವು ಅಂತ. ಹುಟ್ಟುತ್ತಾ ವಿಶ್ವಮಾನವ ಆಗ್ತಾನೆ, ಬೆಳೀತಾ ಅಲ್ಪಮಾನವ ಆಗ್ತೀರಾ. ಶಿಕ್ಷಣ ವ್ಯವಸ್ಥೆ ಯಾವ ರೀತಿ ಇರಬೇಕು, ಮತ್ತೆ ನೀನು ವಿಶ್ವಮಾನವ ಆಗಬೇಕು, ಜಾತಿ ಮತಗಳನ್ನು ಕಿತ್ತೋಗಿರಿ ಅಂತ ಕುವೆಂಪುರವರು ಕರೆ ಕೊಟ್ಟರು. ನಾವಂಥ ದಾರ್ಶನಿಕರ ಮಾತನ್ನು ಕೇಳೋಣವಾ, ಇಲ್ಲ ಯಾವುದೋ ಒಂದು ಸಂಘಟನೆಯ ಮಾತನ್ನು ಕೇಳೋಣವಾ? ಸಂಘಟನೆ ಮಾತನ್ನು ಕೇಳೋರು ಅವರು ಕೇಳ್ತಾರೆ, ದಾರ್ಶನಿಕರ ಮಾತಾಡೋರು ಇವರು ಕೇಳ್ತಾರೆ. ದಾರ್ಶನಿಕರ ಮಾತನ್ನು ನೀನು ಕೇಳಬೇಡ ಅಂತ ಹೇಳೋಕ್ಕೆ ಯಾರಿಗೂ ಅಧಿಕಾರ ಇಲ್ಲ, ಸಂಘಟನೆ ಮಾತನ್ನು ಕೇಳಬೇಡ ಅಂತ ನೀವು ಹೇಳೋಕ್ಕೆ ಯಾರಿಗೂ ಅಧಿಕಾರ ಇಲ್ಲ. ಸಂಘಟನೆಯವರು ಅವ್ರ ಪ್ರಚಾರಗಳು ಮಾಡ್ಕೊಳ್ಳಿ. ಅಲ್ಲ, 331 ಜಾತಿಗಳನ್ನು ಸೇರ್ಪಡೆ ಮಾಡಿಸಿದ್ರಿ ಸರ್. ಈಗ ಅದಕ್ಕೆ ಹಿಂದೆ ಇಲ್ಲ, ಮುಂದೆ ಇಲ್ಲ, ಸರ್ಕಾರದ ಮಾನ್ಯತೆ ಇಲ್ಲ, ಅಲ್ಲ ಈ ರೀತಿಯ ಅಭಿಪ್ರಾಯಗಳು ಬರ್ತಾ ಇದ್ದಾವೆ. ಅಂದರೆ ಏಕಾಏಕಿ 300ಕ್ಕಿಂತ ಹೆಚ್ಚು ಜಾತಿಗಳನ್ನ ಯಾಕೆ ಸೇರ್ಪಡೆ ಮಾಡಿಸಿದ್ರಿ ಅಂತ ಹೇಳಿ. ಈಗ ನಾನು ಒಂದು ಮಾತು ಹೇಳ್ತೀನಿ. ಕಾಂತರಾಜು ವರದಿ ಆಯೋಗ ಬರಬೇಕಾದ್ರೆ ಜನ ಅವರಿಗೆ ಏನು ಮನವಿಗಳು ಕೊಟ್ಟಿದ್ದಾರೆ, ಏನು ಅವ್ರಿಗೆ ಡೇಟಾ ಬಂದರೆ ಡೇಟಾ ಸಂಗ್ರಹ ಮಾಡಿದ್ದಾರೆ. ಈಗ ಅಲ್ಲಿ ಕಾಲಮಲ್ಲಿ ಇದ್ದಿದ್ದ ತಕ್ಷಣವೇ 1300 ಜಾತಿಗಳ ಕಾಲಮ್ ಇರ್ತದೆ ಅಂತ ಇಟ್ಕೊಳ್ಳಿ. ನಾನು ನನ್ನ ಜಾತಿ ಒಕ್ಕಲಿಗ ಬಿಟ್ಬಿಟ್ಟು ನಾನು ಬೇರೆ ಬರಿತೀನಾ? ನಾನು ಒಕ್ಕಲಿಗನೇ ಬರಿತೀನಿ. ನನ್ನ ಕಾಲಮಲ್ಲಿ ಹಿಂದೂ ಅಂತ ಬರೀತೀನಿ, ಹಿಂದೂನೇ ಬರಿತೀನಿ. ಲಿಂಗಾಯತರಾದವರು ಅವ್ರಿಗೆ ಸಂಬಂಧಪಟ್ಟಿರ್ತದೆ, ನನ್ನ ಸ್ನೇಹಿತನಿಗೆ ಅದಕ್ಕೆ ಸಂಬಂಧಪಟ್ಟಿರ್ತದೆ ನೀನು ಯಾವ್ದು ಬರೀಬೇಕು ಅಂತ. ನಮ್ಮ ಬಿಜೆಪಿ ವಕ್ತಾರರಿಗೆ ನಾನು ಇದನ್ನೇ ಬರೀ ನೀವು ಅಂತ ಹೇಳೋದು ನಾನು ಸಾಧ್ಯ ಆಗೋದಿಲ್ಲ. ಅವರು ಯಾವ ಜಾತಿ ಮತ್ತು ಯಾವ ಧರ್ಮ ಬರಬೇಕಂತ ಅವ್ರು ಬರೀತಾರೆ. ಆದರೆ ನೀನು ಇದು ಇರೋದೇ ತಪ್ಪು ಅನ್ನೋದಿದೆಯಲ್ಲ, ವ್ಯಕ್ತಿಯ ಹಕ್ಕುಗಳನ್ನ ಕಿತ್ಕೊಳ್ಳೋದಿದೆಯಲ್ಲ, ಅದು ತಪ್ಪಾಗುತ್ತೆ. ಇದು ಈ ವ್ಯವಸ್ಥೆ ಇದು ಫಸ್ಟ್ ಟೈಮ್ ಆಗ್ತಾ ಇರೋದ್ರಿ. 100 ವರ್ಷದಲ್ಲಿ ಫಸ್ಟ್ ಟೈಮು ಈ ಸಮೀಕ್ಷೆಗಳು, ಈ ಥರ ಆರ್ಥಿಕ, ಶೈಕ್ಷಣಿಕ, ಸಾಮಾಜಿಕ ಸಮೀಕ್ಷೆ ಆಗ್ತಾ ಇದೆ. ಆ ಸಮೀಕ್ಷೆಯಲ್ಲಿ ಇದು ಒಂದು ಭಾಗ, ಎರಡೇ ಜಾತಿ ಅನ್ನೋದು ಒಂದು ಭಾಗ. 60 ಪ್ರಶ್ನೆಗಳಲ್ಲಿ ಜಾತಿ ಅನ್ನೋದು ಒಂದು ಭಾಗ. ನೀನು ಯಾವ ಶಿಕ್ಷಣ ಮಾಡಿದ್ಯಾ, ನಿಮ್ಮಲ್ಲಿ ಸರ್ಕಾರಿ ನೌಕರನ, ಖಾಸಗಿ ನೌಕರನ, ಉದ್ಯೋಗ ಇದೆಯಾ ಇಲ್ವಾ ಅದನ್ನು ತಿಳ್ಕೊಬೇಕಲ್ಲ. ನಿರುದ್ಯೋಗ ಅನ್ನೋದು ಎಷ್ಟಿದೆ ಅಂತ ಅನ್ನೋದು ಗೊತ್ತಾಗಬೇಕಲ್ಲ. ಇಲ್ಲ ನಿನಗೆ ಆಸ್ತಿ ಏನಿದೆ, ಸ್ವಂತ ಮನೆ ಇದೆಯಾ, ಬಾಡಿಗೆ ಮನೇಲಿ ಇದೆಯಾ, ನಿಮ್ಮ ಜಮೀನೇ ಇಲ್ವಾ ಅದು ತಿಳ್ಕೊಬೇಕಲ್ಲ. ಸೊ ಅವರಿಗೆ ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ, ಆರ್ಥಿಕವಾಗಿ ಸಹಾಯ ಮಾಡಬೇಕಾ ಬೇಡವಾ? ಇದು ಹೊಣೆಗಾರಿಕೆ ಸರ್ಕಾರಗಳದಲ್ವಾ? ಸೊ ಆ ಸರ್ಕಾರಗಳು ಮಾಡಬೇಕು. ಅದಕ್ಕೆ ಈ ಲೇಬಲ್ ಮಾಡಿ, ನೆಗೆಟಿವ್ ಆಗಿ ಅದನ್ನು ಮೂಡಿಸಿ, ಬಿಂಬಿಸಿ, ಏನೋ ಹೊಡೆದು ಬಿಡ್ತಾರೆ, ಏನೋ ಮಾಡಿಬಿಡ್ತಾರೆ, ಏನಿಲ್ಲ. ಯಾರನ್ನೂ ಹೊಡೆಯೋಕ್ಕಾಗಲ್ಲ, ಯಾರನ್ನು ಏನೂ ಮಾಡೋಕ್ಕಾಗಲ್ಲ. ಎಲ್ಲರೂ ಸ್ವತಂತ್ರರಿದ್ದಾರೆ. ಯಾರ ಕೈ ಹಿಡಿದು ಯಾರು ತಿದ್ದು ಬರ್ಸೋದಿಲ್ಲ. ಅವ್ರವ್ರ ಕೆಲಸ ಅವ್ರು ಮಾಡ್ತಾರೆ. ಇದಕ್ಕೆ ಎಲ್ಲರೂ ಸಹಾಯ ಮಾಡಿಕೊಂಡು, ಎಲ್ಲರೂ ಸಹಕಾರ ಮಾಡಿಕೊಂಡು 100ಕ್ಕೆ 100 ಜನ, ಕರ್ನಾಟಕದ 7 ಕೋಟಿ ಜನ ಕೂಡ 2 ಕೋಟಿ ಮನೆಗಳನ್ನು ತಲುಪೋ ರೀತಿಯಲ್ಲಿ ಮಾಡಬೇಕಾದ ಹೊಣೆಗಾರಿಕೆ ಎಲ್ಲರದ್ದು. ಎಲ್ಲರೂ ಸಾರ್ವಜನಿಕರದ್ದು, ಮಾಧ್ಯಮದವ್ರದ್ದು, ಬಿಜೆಪಿಯವ್ರದ್ದು, ಕಾಂಗ್ರೆಸ್ನವರು ಎಲ್ಲರೂ ಸೇರಿಕೊಂಡು 2 ಕೋಟಿ ಮನೆಗಳನ್ನು ಮೀಟ್ ಮಾಡಿದ್ರೆ ಸೈಂಟಿಫಿಕ್ ಆಗೂ ಆಗುತ್ತೆ, ಅಕ್ಯುರೇಟ್ ಆಗೂ ಆಗುತ್ತೆ. ಒಂದು ಸಾಮಾಜಿಕ, ಶೈಕ್ಷಣಿಕ, ಆರ್ಥಿಕ ಸಮೀಕ್ಷೆಯಾಗಿ ಈ ಕರ್ನಾಟಕ ರಾಜ್ಯ ಇಡೀ ದೇಶಕ್ಕೆ ಮಾದರಿ ಆಗುತ್ತೆ. ಮುಂದಿನ 50 ವರ್ಷಗಳಲ್ಲಾದರೂ, ಅಟ್ಲೀಸ್ಟ್ 50 ವರ್ಷಗಳಾದರೂ ಈ ಜಾತಿ ವ್ಯವಸ್ಥೆ ತೊಲಗಿ ಸಮಾಜ ನಿರ್ಮಾಣ ಆಗಿ ಎಲ್ಲರೂ ಆರ್ಥಿಕವಾಗಿ ಸದೃಢರಾಗಲಿ ಅನ್ನೋದು ಒಂದು ಆಶಯ ಇರಬೇಕಲ್ಲ, ಒಳ್ಳೆ ಆಶಯ ಇರಬೇಕಲ್ಲ. ಅದು ಬಿಜೆಪಿ ಅವ್ರಿಗೆ ಇದೆ ನಾನು ಭಾವಿಸ್ತೀನಿ. ಉತ್ಕರ್ಷ ಅವರೇ, ಬಿಜೆಪಿಯ ಸ್ಟ್ಯಾಂಡು ಅಂದರೆ ಒಂದು ದ್ವಂದ್ವ ನಿಲುವುಗಳು ಕಾಣಿಸ್ತಾ ಇದೆ. ಅಂದರೆ ಪಕ್ಕ ನಿಮ್ಮದು ಸ್ವಾಗತ ಮಾಡ್ತೀರಾ, ಇಲ್ಲ ಕೆಲವೊಂದು ಲೋಪದೋಷಗಳಿದ್ದಾವೆ ಸರಿಪಡಿಸ್ಕೋಬೇಕು, ಅಥವಾ ರೂಪುರೇಷೆಗಳು ಸರಿ ಇಲ್ಲ, ಆ ರೀತಿ ವಾದನ ಓವರಾಲ್ ಒಪ್ಪೋದೇ ಇಲ್ವಾ ಅಂತ ನೀವು? ನೋಡಿ, ದ್ವಂದ್ವ ನಿಲುವು ಭಾರತೀಯ ಜನತಾ ಪಾರ್ಟಿಯಲ್ಲಿ ಇಲ್ಲ ಸರ್. ಭಾಳ ಸ್ಪಷ್ಟವಾಗಿ ಹೇಳ್ತೀವಿ. ಕಾಂಗ್ರೆಸ್ ವಕ್ತಾರರು ಕನಕದಾಸರ ಬಗ್ಗೆ, ಬಸವಣ್ಣನ ಬಗ್ಗೆ ಎಲ್ಲ ಮಾತಾಡಿದ್ರು. ಆದರೆ ನಾನು ಭಾಳ ಸ್ಪಷ್ಟವಾಗಿ ಹೇಳ್ತೀನಿ, ಇದೇ ಜಾತಿ ಗಣತಿಯ ರಿಪೋರ್ಟಲ್ಲಿ ಕಾಂಗ್ರೆಸ್ ಅವರು ಮಾಡಿದಂಥ ಅತ್ಯಂತ ಹಾಸ್ಯಾಸ್ಪದ ಸಂಗತಿ ಏನಂತಂದರೆ ಕನಕದಾಸರು ಫೋಟೋ ಹಾಕಿದ್ದು. ಕನಕದಾಸರು ಹೇಳಿದ್ದೇನು? ಕುಲವೆಂದು ಹೊಡೆದಾಡದಿರಿ, ನಿಮ್ಮ ಕುಲದ ಮೂಲವನ್ನೇನಾದರೂ ಬಲ್ಲಿರಾ ಅಂತ ಕನಕದಾಸರು ಹೇಳಿದ್ರು. ನೀವು ಮಾಡ್ತಾ ಇರೋದೇ ಜಾತಿಗಳನ್ನ ಹೊಡೆಯುವಂಥ ಕೆಲಸ. ಈ ನಂತರದಲ್ಲಿ ಕನಕದಾಸರ ಫೋಟೋ ಅಂತ, ಅವ್ರ ಫೋಟೋವನ್ನು ಸೇರಿಸುವಂಥ ಕೆಲಸ
ಹೊಡಿತಾರೆ? ಅಲ್ಲ ಒಂದ್ ನಿಮಿಷ ಕೇಳಿಸ್ಕೊಳ್ಳಿ ಹೆಂಗೆ ಸರ್. ಹೊಡಿತಾರೆ? ಅರ್ಥ ಏನು? ಈಗ ಮಾಡ್ತಿರೋಂಥದ್ದೇನು ಅರ್ಥ ಜಾತಿ ಏನು? ಗಣತಿಯಲ್ಲಿ? ಒಡೆಯೋದು ಜಾತಿ ಗಣತಿಯಲ್ಲಿ ಮಾಡ್ತಿರೋಂಥದ್ದೇನು ಅದನ್ನೇ ಹೌದು. ಅಲ್ಲಲ್ಲ, ಮಾಡ್ತಕ್ಕಂಥ ಅಧಿಕಾರ ಇರ್ತಕ್ಕಂಥದ್ದು ಕೇಂದ್ರ ಸರ್ಕಾರಕ್ಕೆ. ಸಮೀಕ್ಷೆ ಮಾಡಕ್ಕೆ ನಮ್ಗೆ ಅಧಿಕಾರ ಇದೆ. ಸಮೀಕ್ಷೆ ನಿಮ್ಗೆ ಮಾಡಿ, ಸಾಮಾಜಿಕ ಅಧಿಕಾರ ಸಾಮಾಜಿಕ ಇಲ್ವಾ? ಶೈಕ್ಷಣಿಕ ಅಲ್ಲ, ನಿಮ್ಗೆ ಸಮೀಕ್ಷೆ ಜವಾಬ್ದಾರಿ ಅಷ್ಟೇ ಇಲ್ವಾ? ಮಾಡ್ಬೇಕು. ಹೌದು, ಜವಾಬ್ದಾರಿ ಇಲ್ವಾ? ಸಂಖ್ಯೆಗಳನ್ನು ತೋರಿಸ್ಬಾರ್ದು. BJP ಅವ್ರಿಗೆ ಜವಾಬ್ದಾರಿ ಇಲ್ವಾ? ಕೇಳಿಸ್ಕೋಬೇಕು. ನೋಡಿ, BJP ನಿಜ ಜವಾಬ್ದಾರಿ ಹೇಳಿದ್ರೆ ಇಲ್ವಾ? ಸಮೀಕ್ಷೆ ಇದೇ ಮಾಡಿದ್ರೆ ರೀತಿ ಹೊಣೆಗಾರಿಕೆ ಇಲ್ವಾ? ಸಮೀಕ್ಷೆ BJP ಮಾಡಬೇಕು ಅವ್ರಿಗೆ ಸರ್. ಹೊಣೆಗಾರಿಕೆ ಆದ್ರೆ ಸಂಖ್ಯೆಗಳನ್ನ ತೋರಿಸೋ ಅಧಿಕಾರ ಕಾಂಗ್ರೆಸ್ನವ್ರಿಗೆ ಇಲ್ಲ. ನೀವು ನಿಜವಾಗ್ಲೂ ಸಾಮಾಜಿಕ ಕಾಂಗ್ರೆಸ್ ಶೈಕ್ಷಣಿಕ ರಾಜ್ಯ ಸರ್ಕಾರ ಕೇಳ್ರಿ, ಹೌದು. ಸಾಮಾಜಿಕ ರಾಜ್ಯ ಶೈಕ್ಷಣಿಕ ಸರ್ಕಾರ ಅಂತಿದೆ. ರಿಪೋರ್ಟ್ ಅನ್ನ ತೋರಿಸ್ಬೇಕಾಗಿದ್ದ ಜನಗಳಿಗೆ ನೀವ್ಯಾಕೆ ಕುರುಬರು 45 ಲಕ್ಷ, ಒಕ್ಕಲಿಗರ 60 ಲಕ್ಷ, ಲಿಂಗಾಯತರ 65 ಲಕ್ಷ? ನಿಮಗ್ ಬೇಕಾಗಿರ್ತಕ್ಕಂಥದ್ದು ಸಂಖ್ಯೆಗಳನ್ನ ತೋರಿಸಿ ಜಾತಿಗಳನ್ನ ಎತ್ಕಟ್ಟುವಂತ ಕೆಲಸ. ಹೆಂಗ್ ಎತ್ಕಟ್ತಾರೆ? ಅದನ್ನ ಎತ್ಕಟ್ಟುವಂತ ಸಂಖ್ಯೆ ಕೆಲಸ ಆದ್ರೆ ಏನಾಗುತ್ತೆ? ಹೇಳ್ತೀನಿ ಕೇಳಿ. ಇದೆ ಅಲ್ಲ ಈಗ ಕೇಳಿ, 2 ಕೋಟಿ ಇದೇ ಜನರಿಗೆ ಸಿದ್ದರಾಮಯ್ಯ ಮಾಡೋಣ, 2 ಕೋಟಿ 2013ರಲ್ಲಿ ಮನೆಗೆ ಹೋಗೋಣ. ವೀರಶೈವ ಲಿಂಗಾಯತರನ್ನ ಹೊಡೆದಿದ್ಯಾರ್ರಿ? ಯಡಿಯೂರಪ್ಪ. ಹೊಡೆಯುವಂತ ಕೆಲಸ ಮಾಡಿದ್ಯಾರ ಯಡಿಯೂರಪ್ಪ. ಸಿದ್ದರಾಮಯ್ಯನವರು? ಯಡಿಯೂರಪ್ಪ ಲೆಟ್ರ್ ಬರ್ದಿದೆ. ಅದಕ್ಕೆ ಅಲ್ವಾ ನಿಮಗೆ ನಿಮ್ಗೆ ತಕ್ಕ ಗೊತ್ತಿದೆ. ಪಾಠ ಕಲಿಸಿದ್ದು? ಹೌದು, ಹೌದು, ತಕ್ಕ ಹೌದು. ಪಾಠ ಕಲಿಸಿದ್ಯಾರ್ರಿ? ಬಣಗಳು ನಿಮಗೆ ಮಾಹಿತಿ ಇಲ್ಲ ರೀ. ನೋಡಿ, ನಿಮಗೆ ನಿಮ್ಮ ಮಾಹಿತಿ ಕಾಂಗ್ರೆಸ್ನ ಇಲ್ಲ. ಸರ್ಕಾರ ಏನ್ರಿ ಕೈ ಪ್ರಭು? ಹಾಕಿದ್ರು. Yes. ಅಲ್ಲ ಕೇಳಿ, ಹೌದು. ಒಂದ್ ನಿಮಿಷ ಹೇಳ್ತೀನಿ. ಯಾರು ಇದೇ ಪ್ರಭು? ಯಡಿಯೂರಪ್ಪನವರು. ಸಿದ್ದರಾಮಯ್ಯನವರು ಹೇಳಿದ್ರು. ಯಡಿಯೂರಪ್ಪ ಇದೇ ಸಿದ್ದರಾಮಯ್ಯ ಹೇಳಿದ್ರು. ಒಂದು ನಿಮ್ಗೆ ಬಾರಿ ಧೈರ್ಯ ಮತಾಂತರ ಬೇಕು, ಆದ್ರೆ ನಿಮ್ಗೆ ಧೈರ್ಯ ಬೇಕು. ಒಂದು ಬಾರಿ ಮತಾಂತರ ಆದ್ರೆ ಧೈರ್ಯ ಅವರು ಕ್ರೈಸ್ತರು ಅಂತ, ಮತ್ತೆ ನೀವು ಲಿಂಗಾಯತ ಕ್ರೈಸ್ತ, ಒಕ್ಕಲಿಗ ಕ್ರೈಸ್ತ, ಮಾದಿಗ ಕ್ರೈಸ್ತ, ವಲಯ ಕ್ರೈಸ್ತ ಅಂತ ಯಾಕ್ರಿ ತಂದ್ರಿ? ನೀವೇ ಹೇಳ್ತೀರಾ ಒಂದು ಬಾರಿ ಮತಾಂತರ ಆದ್ರೆ ಅವ್ರು ಕ್ರೈಸ್ತರು ಅಂತ. ಹಂಗಾದ್ರೆ ಇದೇ ಕುಹಕ ಬುದ್ಧಿ ಕಾಂಗ್ರೆಸ್ನವ್ರದ್ದು. ನೋಡಿ, ಕನಕದಾಸರು ಫೋಟೋ ಹಾಕಿದ್ರಿ ಅಂದ ತಕ್ಷಣ ರೈಸ್ ಆಗ್ತಾರೆ ಇವರು. ಇದೇ ಹೇಳುವಂತದ್ದು. ಯಾವ ಮನುವಾದಿ? ಮನುವಾದಿಗಳಂದ್ರೆ ಏನ್ರಿ? ಮನುವಾದಿಗಳಂದ್ರೆ ಏನು? ನೀವು ದೇಶದ್ರೋಹಿಗಳು, ಮತಾಂತರಗಳಿಂದ ಕೈ ಜೋಡಿಸುವಂತವ್ರು ನೀವು. ಇಲ್ಲ ಇಲ್ಲ ಇಲ್ಲ, ಆ ಪದ ಏನ್ ಅಲ್ಲ, ಮಾತಾಡೋದು? ಆ ರೀತಿ ನಾವು ಹೇಳ್ಬೇಕಾಗ್ತದೆ. ಅಲ್ಲ, ಪ್ರಶ್ನೆ ಮಾಡಿದ್ರೆ ಏನ್ ಹೇಳ್ತಾರೆ ಹೇಳ್ರಿ? ಅಲ್ಲ, ಪ್ರಶ್ನೆ ಮಾಡಿದ್ರೆ ಅಲ್ಲ, ಪ್ರಶ್ನೆ ಮಾಡಿದ್ರೆ ಮನುಸ್ಮೃತಿನಲ್ಲಿ ಜಾತಿ ವ್ಯವಸ್ಥೆ ಇರಬೇಕಂತಿದೆ. ಮನುಸ್ಮೃತಿಯಲ್ಲಿ ಜಾತಿ ವೀರಶೈವ ವ್ಯವಸ್ಥೆ. ಲಿಂಗಾಯತರನ್ನು ಹೊಡೆದಂತದ್ದು ಇದೆ ಕಾಂಗ್ರೆಸ್. ಅಲ್ಲ, ಪ್ರಶ್ನೆ ಮಾಡಿದ್ರೆ ಈ ರೀತಿ ಒಂದ್ ನಿಮಿಷ ಕೇಳಿಸ್ಕೊಳ್ಳಿ. ಕೇಳಿಸ್ಕೊಳ್ಳೋ Let me ಧೈರ್ಯ ಬೇಕು. finish. ರೀ, ಬಿಜೆಪಿಗೆ ನೀವು ಕೇಳಿಸ್ಕೊಳ್ಳೋ ಧೈರ್ಯ ಕೇಳಿಸ್ಕೊಳ್ರಿ. ಬೇಕು. ನಾವು ನೋಡಿ, ಕನಕದಾಸರ ಬಗ್ಗೆ BJP ಹೇಳಿದ್ರೆ ನೀವೇ ಇಷ್ಟೊಂದು ರೈಸ್ ಆಗ್ತೀರಾ? ಯಡಿಯೂರಪ್ಪನವರು ಅದನ್ನೇ ಹೇಳ್ತಿರೋಂಥದ್ದು. ಬೇರೆ ಸಿದ್ದರಾಮಯ್ಯನವರು ಧರ್ಮ ಬೇಕು ಅಂತ ಬರ್ತಾರೆ ಯಾರು? ವೀರಶೈವ ಲಿಂಗಾಯತರನ್ನ ಹೊಡೆದಂತದ್ದು ಇದೆ ಸಿದ್ದರಾಮಯ್ಯನವರು. ಬಹಳ ಅಲ್ಲ, ನಿಮ್ಮಲ್ಲೂ ಇದೆ ಸರ್. ವೀರಶೈವ ನಿಮ್ಮಲ್ಲೂ ಲಿಂಗಾಯತ ಇದೆ. ಅವರು ಹಿಂದೂ ಅದು ಅವ್ರು ಧರ್ಮದ ಬರ್ಕೊತಾರೆ ಭಾಗ. ಬಿಡಿ. ಅಲ್ಲ, ಬಹಳ ಲಿಂಗಾಯತ ಸ್ಪಷ್ಟವಾಗಿದೆ. ಈಗ ನಿಮ್ಮ ಪ್ರಕಾರ ನಮ್ಮದು ಬಹಳ ಸ್ಪಷ್ಟ ನಿಲುವಿದೆ. ಅಲ್ಲ, ಪ್ರಭು, ಜಾತಿ ಗಣತಿಯನ್ನ ಮಾಡುವಂತ ಅಧಿಕಾರ ಇರ್ತಕ್ಕಂಥದ್ದು ಪ್ರಭು, ಕೇಂದ್ರ ಸರ್ಕಾರಕ್ಕೆ. ಪ್ರಭು. ಇವತ್ ನಾವ್ ಹೇಳ್ತಿರ್ತಕ್ಕಂಥ ಸಾಮಾಜಿಕ ಶೈಕ್ಷಣಿಕ ರಿಪೋರ್ಟ್ ಅನ್ನ ನೀವ್ ಯಾಕೆ ಸಮಾಜದ ಮುಂದೆ ಇಡ್ಲಿಲ್ಲ? ಜಾತಿಗಳ ಸಂಖ್ಯೆಯನ್ನ ಸಮಾಜದ ಮುಂದೆ ಇಡುವಂತಹ ಸಾಂವಿಧಾನಿಕ ಹಕ್ಕು ಯಾವ ಸರ್ಕಾರಕ್ಕಿಲ್ಲ. ಅದನ್ನ ನೀವೇ ಮಾಡ್ತಿರ್ತಕ್ಕಂಥ ಖಂಡಿತವಾಗ್ಲೂ ಇಲ್ಲ. ಹಾಗಾದ್ರೆ ಇಲ್ದೇ ಇರ್ತಕ್ಕಂಥ 47 ಜಾತಿಗಳನ್ನ ಅಲ್ಲ, ತಂದು ಯಾಕೆ ಸೇರ್ಸಿದ್ರು? ಈಗ ಲಿಂಗಾಯತ ಹಾಗಾದ್ರೆ ಅಲ್ಲಲ್ಲ. ಲಿಂಗಾಯತದಲ್ಲಿ ಹಾಗಾದ್ರೆ ಮುಸಲ್ಮಾನರಿಂದ ಕ್ರೈಸ್ತರಿಗೆ ಮತಾಂತರ ಆಗಿರ್ತಕ್ಕಂಥವ್ರು, ಹಿಂದೂಗಳಿಂದ ಕ್ರೈಸ್ತರಿಗೆ ಮತಾಂತರ ಆಗಿರ್ತವ್ರು ಏನಂತ ಬರಿಬೇಕಾಗತ್ತೆ? ಅಂದ್ರೆ ಅವರ ಮತಾಂತರಕ್ಕೆ ಜಾತಿಯಲ್ಲಿದೆ. ಅಂದ್ರೆ ಮತಾಂತರ ಕುಮ್ಮ ಕೊಡ್ತಾ ಇದ್ದಾರೆ ನಾವು ಅಂತ. ಕೊಡ್ತಾ ಇಲ್ಲ. ಅದೇ, ಅದೇ. ಸಿದ್ದರಾಮಯ್ಯನವರು ಅದೇ, ಹೇಳಿದ್ರು ಅದೇ. ಮತಾಂತರ ಆಗಬೇಕು, ಅಸಮಾನತೆ ಇದೆ ಅಂತ. ಎಲ್ಲಾ ಧರ್ಮಗಳಲ್ಲಿ ಆಗಾದ್ರೆ ಅಸಮಾನತೆ ಇಲ್ವಾ? ಈಗ ನೀವು ಅಂಬೇಡ್ಕರ್ ಅವಮಾನ ಮಾಡ್ತಾ ಇದ್ದೀರಾ ನೀವು? ಮುಸಲ್ಮಾನರಲ್ಲಿ ಅಂಬೇಡ್ಕರ್ ಎಲ್ಲರೂ ಅವಮಾನ ಸಮಾನ ಮಾಡ್ತಾ ನೋಡ್ತಾ ಇದ್ದೀರಾ ಇದ್ದೀರಾ? ನೀವು? ಹೌದು, ಹೌದು. ಕ್ರೈಸ್ತರನ್ನ ಅಂಬೇಡ್ಕರ್ ಎಲ್ಲರೂ ಅವಮಾನ ಸಮಾನ ಮಾಡ್ತಾ ನೋಡ್ತಾ ಇದ್ದೀರಾ? ಅಂಬೇಡ್ಕರ್ ಅದನ್ನ ಅವಮಾನ ಹೇಳ್ಬೇಕು. ಮಾಡ್ತಾ ಇದ್ದೀರಾ ನೀವು? ರೇ, ಅಂಬೇಡ್ಕರ್ನ ಸೋಲ್ಸಿದ್ ನೀವು, ಈ ಕಾಂಗ್ರೆಸ್ ಅವರು. ಜಾತಿ ವ್ಯವಸ್ಥೆ ಅಂಬೇಡ್ಕರ್ ಅವರನ್ನ ಸೋಲ್ಸಿದ್ ನೀವು ರೇ. ಬಾಬೂಜಿ ಜಗಜೀವನ್ ರಾಮನ್ನ ಸೋಲ್ಸಿದ್ಯಾರು? ಅವಮಾನ ಮಾಡಿ ಅವ್ರು ಸತ್ತಾಗ ಅವರ ವೈಯಕ್ತಿಕ ಸರ್, ಅದು ಹೂಡ್ಲಿಕ್ಕೆ ಜಾಗ ಕೊಡ್ಲಿಲ್ಲ. ಅಲ್ಲ, ಅದಕ್ಕೆ ಸಿದ್ದರಾಮಯ್ಯನವರು ಸ್ಪಷ್ಟನೆ ಕೊಟ್ಟಿದ್ದಾರೆ. ಕನ್ವರ್ಟ್ ಆದಂತವ್ರಿಗೆ ಅದು ಪ್ರಚೋದನೆ ಕೊಟ್ಟಂಗೆ ಅದು. ಪ್ರಭು, ಈಗ ಹೇಳ್ತೀನಿ ಕೇಳಿ. ನೋಡಿ ಪ್ರಭು, ಜಾತಿ ವ್ಯವಸ್ಥೆ ಇದೆ. ಜಾತಿಯನ್ನು ಪೋಷಣೆ ಮಾಡಿದವ್ರು ಯಾರು? ಅದನ್ನು ಹೋಗಲಾಡ್ಸಕ್ಕೆ ಪ್ರಯತ್ನ ಮಾಡ್ತಿರೋರು ಯಾರು? ಒಂದು. ಎರಡನೇದು, ಸಮಾಜ ನಿರ್ಮಾಣ ಆಗೋದು ಹೆಂಗೆ? ನಿಮಗೆ ಈ ಅಂಕಿಅಂಶ ತೆಗಿಬಾರ್ದು, ನೀವು ಬಿಡಬಾರ್ದು. ನೋಡ್ರಿ, ಅಂಕಿ ಅಂಶ ತೋರಿಸುವಂತ ಅಧಿಕಾರನೇ ಇಲ್ಲ ರೀ. ಯಾರು ಹೇಳಿದ್ ನಿಮ್ಗೆ? ಸಾಮಾಜಿಕ ಶೈಕ್ಷಣಿಕ ರಿಪೋರ್ಟ್ ಸಮಾಜದ ಮುಂದೆ ಇಡಬೇಕ್ರಿ. ನೀವು ಚಾಟ್ ಜಿಪಿಟಿ ರಾಜ್ಯ ಸರ್ಕಾರ ಮಾಹಿತಿ ತಗೊಂಡ್ಬಂದ್ರೆ ಹೀಗೆ ಆಗುವಂತದ್ದು. ವಾಟ್ಸ್ಆಪ್ ನಾವು ನೋಡ್ತಾ ಶಾಖೆಗಳಲ್ಲ, ನಾವು ಶಾಖೆಯವರಲ್ಲ. ಸುಳ್ಳಕ್ಕೆ ಅಲ್ಲ, ಸುಳ್ಳು ಹೇಳ್ತಾರ್ರಿ. ಶಾಖೆಗಳು ಸುಳ್ಳು ಹೇಳ್ತಾರೆ. ಈಗ ಪ್ರಭು ಮಾತಾಡಕ್ ಬಿಡಿ. ಒಂದು ನಿಮಿಷ ನಾನು ಇದೇ ಭಾಷೆ ಹೇಳ್ತೀನಿ. ಇದೇ ಭಾಷೆ ಕೋಮುವಾದಿಗಳು, ನಾಗರಿಕ ಸಂಘಟನೆಯವರು ಅವ್ರು ಮಾಡ್ಕೊತಾರೆ ಬಿಡ್ರಿ. ಲಿಂಗಾಯತ ಕ್ರೈಸ್ತ ಅಂತ ಯಾಕ್ರಿ ಸೇರಿಸ್ತೀರಾ ನೀವು? ಕೇಳಿಸ್ಕೊಳ್ರಿ. ಅವ್ರಿಲ್ಲ ಅಂದ್ರೆ ಅವ್ರು ಬಿಡರ್ ಕೊಡ್ತಾರೆ. ಅವ್ರಿಲ್ಲ ಅಂದ್ರೆ ಬಿಡ್ತಾರೆ ಅವರು. ನೋಡಿ, ಅವ್ರಿಗೆ ನಮ್ಮ ಒಕ್ಕಲಿಗರಲ್ಲಿ ಒಕ್ಕಲಿಗ ಕ್ರೈಸ್ತ ಅನ್ನುವಂತ ವಿಚಾರಣೆ ಇಲ್ಲ. ಯಾವ ಆಧಾರದ ಮೇಲೆ ಸೇರಿಸ್ತೀರಾ ನೀವು? ಹಾಗಾದ್ರೆ ಒಕ್ಕಲಿಗರ ಹೊಡೆಯುವಂತ ಕೆಲಸ ಮಾಡ್ತಾ ಇದ್ದೀರಾ? ಇದ್ರ ಬಗ್ಗೆ ಸ್ಪಷ್ಟನೆ ಕೊಡ್ಬೇಕು ನಟರಾಜ್ ಗೌಡ್ರು.
ಕೊಡ್ತಾರೆ ಅಲ್ಲ ಉತ್ಕರ್ಷ್ ಕೊಡ್ತಾರೆ ಸರ್ ಗೌಡ್ರೆ ಕೊಡ್ತಾರೆ ಸಿದ್ದರಾಮಯ್ಯವರು ಕೊಟ್ಟಿದ್ದಾರೆ ಒಂದೇ ನಿಮಿಷ ಸರ್ ಒಂದೇ ನಿಮಿಷ ಬರ್ತೀನಿ ಸರ್ ಬರ್ತೀನಿ ಸರ್ ಗೌಡ್ರೆ ಬರ್ತೀನಿ ಜಾತಿ ಇದೆಯಾ ಇಲ್ಲ ಅಂದ್ರೆ 0 ಬರುತ್ತೆ ಬಿಗ್ ಫೈಟ್ಗೆ ಮತ್ತೆ ಸ್ವಾಗತ. ಅಂದ್ರೆ ಈಗ ಲಿಂಗಾಯತ ಮತ್ತು ವೀರಶೈವರ ವಿಚಾರದಲ್ಲಿ ಈಗ ನಿಮ್ಮ ಬಿಜೆಪಿಯ ಸ್ಟ್ಯಾಂಡ್ಗಳು ನಾವು ನೋಡ್ತಾ ಇದ್ದೀವಿ, ಆ ತರ ಬರ್ಸಿ ಈ ತರ ಬರ್ಸಿ ಅಲ್ರಿ, ಜನರ ವೈಯಕ್ತಿಕ ಅವ್ರು ಬರೆಸ್ತಾರೆ ಬಿಡಿ. ನೋಡಿ ಸರ್, ನಾವ್ ಅದನ್ನ ಹೇಳ್ತಾ ಇಲ್ಲ, ಒಂದ್ ನಿಮಿಷ ಕೇಳಿ, ಅದನ್ನೇ ಹೇಳಕ್ ಬಂದೆ. ಕಾಂಗ್ರೆಸ್ನವರು ಕೇಳುವಂತ ಸಂಯಮ ಇಲ್ಲ. ನಾವು ಬಹಳ ಸ್ಪಷ್ಟವಾಗಿ ಹೇಳಿದೀವಿ, ಯುಗಗಳು ಕಳೆದ್ರು ವೀರಶೈವ ಲಿಂಗಾಯತರು ಹಿಂದೂಗಳೇ. ನಾವು ಹೇಳಿರ್ತಕ್ಕಂಥದ್ದು ಅದೇ, ಹಿಂದೂಗಳಂತಾನೆ ಬರೆಸ್ಬೇಕು ಅನ್ನೋಂಥದ್ದು ನಮ್ಮಿದೆ. ನಾವು ಅದನ್ನೇ ಬಹಳ ಸ್ಪಷ್ಟವಾಗಿ ಒಂದ್ ನಿಮಿಷ ಹೇಳಕ್ ಬರ್ತೀನಿ. ಜಾತಿ ಸಂಘಟನೆಗಳಿಗೆ ಅವ್ರದ್ದೇ ಆದಂತ ಚೌಕಟ್ಟಿರುತ್ತೆ, ಅವ್ರದ್ದೇ ಆದಂತ ಲಿಮಿಟೇಷನ್ಸ್ ಇರುತ್ತೆ. ಭಾರತೀಯ ಜನತಾ ಪಾರ್ಟಿಯ ನಿಲುವೇನು ಅಂತಂದ್ರೆ ವೀರಶೈವ ಲಿಂಗಾಯತರು ಹಿಂದೂಗಳೇ. ಕಾನೂನಾತ್ಮಕವಾಗಿ ಈಗ ಅವರು ವೀರಶೈವ ಲಿಂಗಾಯತರು ಅಂತ ಪ್ರತ್ಯೇಕ ಧರ್ಮ ಬರೆಸಿದ್ರೆ ಅವಕಾಶಗಳಿದೆಯಾ ಅದನ್ನು ಕೂಡ ನೋಡ್ಬೇಕಾಗ್ತದೆ. ಕಾನೂನಾತ್ಮಕವಾಗಿ ಕೂಡ ಒಂದಷ್ಟು ಅಂಶಗಳನ್ನು ನೋಡಬೇಕು. ಅದನ್ನ ಲಿಂಗಾಯತ ಸಮುದಾಯದ ಹಿರಿಯರೆಲ್ಲ ಕೂಡ ಮಾಡ್ತಾರೆ ಅನ್ನೋಂಥ ನಂಬಿಕೆ ಇದೆ. ನಮ್ಮ ನಾಯಕರಾದಂಥ ಯಡಿಯೂರಪ್ಪನವರು, ಬೊಮ್ಮಾಯಿ ಸಾಹೇಬರು ಎಲ್ಲ ಕೂಡ ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ, ವೀರಶೈವ ಲಿಂಗಾಯತರು ಹಿಂದೂಗಳು ಅಂತ. ಆದ್ರೆ ಇಲ್ಲಿ ವೀರಶೈವ ಲಿಂಗಾಯತರನ್ನು ಹೊಡೆಯುವಂತ ಕೆಲಸ ಮಾಡಿದ್ದು ಯಾರು ಅಂತಂದ್ರೆ ಬಹಳ ಸ್ಪಷ್ಟವಾಗಿ ಇಡೀ ಜಗಜ್ಜಾಹಿರಾದು ಇದೇ ಕಾಂಗ್ರೆಸ್ನವರು. ಲೆಟ್ ಮಿ ಫಿನಿಶ್ ಸರ್, ಕೇಳಿಸ್ಕೋಬೇಕು. ಇದೇ ಸಿದ್ದರಾಮಯ್ಯನವರು ಆ ಜೇನುಗೂಡು ಕೈ ಹಾಕಿ ನೀವು ಕೈ ಸುಟ್ಕೊಂಡ್ರಲ್ವಾ, ಹೌದು, ಅದಕ್ಕೆ ಕುಮ್ಮಕ್ ಕೊಟ್ಟಿದ್ಯಾರು? ಒಂದ್ ನಿಮಿಷ ಕೇಳಿಸ್ಕೊಳ್ಳಿ. ಮತ್ತೆ ಬಹಳ ಸ್ಪಷ್ಟವಾಗಿ ಬಸವಣ್ಣ ಹೇಳ್ತಾರೆ, ಉಳ್ಳವರು ಶಿವಾಲಯ ಮಾಡುವರು ನಾನೇನು ಮಾಡಲಿ ಬಡವನಯ್ಯ, ಏನ ಕಾಲೇ ಕಂಬವು ದೇಹವೇ ದೇಗುಲ ಶಿರವೇ ಒನ್ನ ಕಳಸವಯ್ಯ ಅಂತ ಹೇಳ್ತಾರೆ. ಅದೇ ಬಸವಣ್ಣವ್ರು ಮುಂದುವರೆ ಹೇಳ್ತಾರೆ, ನಿಜವಾದ ಶರಣರ ಸೇವೆ ಇದು ಈಶ ಸೇವೆಗೆ ಸಮಾನ ಅಂತ. ಅಂದ್ರೆ ಈ ಚಿಂತನೆ ಬಂದಿದ್ದು ಎಲ್ಲಿಂದ? ನಮ್ಮ ಹಿಂದೂ ಧರ್ಮದಿಂದನೇ. ಇದನ್ನ ವಿರೋಧ ಮಾಡ್ತಂಥದ್ದು, ಇದಕ್ಕೆ ವಿರೋಧವನ್ನ ವ್ಯಕ್ತಪಡಿಸಿದಂಥದ್ದು, ಕುಮ್ಮಕ್ ಕೊಟ್ಟಂತದ್ದು ಯಾರು ಅಂತಂದ್ರೆ ಇದೇ ಕಾಂಗ್ರೆಸ್ನವರು, ಇದೇ ಸಿದ್ದರಾಮಯ್ಯನವರು. ಬಹಳ ಸ್ಪಷ್ಟವಾಗಿ ಹೇಳ್ತಾರೆ, ಬಸವಣ್ಣನ ಚಿಂತನೆಗಳು ಹಿಂದೂ ಧರ್ಮದಿಂದ ಅದನ್ನ ನಾವು ಹೇಳ್ತಿರೋಂಥದ್ದು. ಆದ್ರೆ ವೀರಶೈವರು ಬೇರೆ, ಲಿಂಗಾಯತರು ಬೇರೆ ಅಂತ ಹೊಡೆಯುವಂತ ಕುಮ್ಮಕ್ಕನ್ ಕೊಟ್ಟಿದ್ದು ಸ್ವಾಮೀಜಿ ಹೇಳ್ತಾ ಇದ್ದಾರೆ, ಲಿಂಗಾಯತರು ಹಿಂದೂಗಳಲ್ಲ, ಲಿಂಗಾಯತರು ಹಿಂದೂಗಳಲ್ಲ, ವೀರಶೈವರು ಅಲ್ಲ ಅಂತ ಅದಕ್ಕೆ ಅವಕಾಶ ಅವೆಲ್ಲವನ್ನೂ ಕೂಡ ಚರ್ಚೆ ಮಾಡ್ಬೇಕಾಗುತ್ತೆ. ನಾವು ಇಲ್ಲಿ ಪಾರ್ಟಿ ರೆಪ್ರೆಸೆಂಟೇಟಿವ್ ಆಗಿ ಹೇಳ್ಬೇಕು ಅಂತಂದ್ರೆ ವೀರಶೈವ ಲಿಂಗಾಯತರು ಹಿಂದೂಗಳೇ, ಅವರನ್ನು ಹೊಡೆಯುವಂತ ಕುಮ್ಮಕ್ಕನ್ನ ಕೊಟ್ಟಂತದ್ದು, ಕುಹಕ ಬುದ್ಧಿ ಅಂತ ತೋರಿಸಿದಂತದ್ದು ಇದೇ ಕಾಂಗ್ರೆಸ್ನವರು. ಬಹಳ ಸ್ಪಷ್ಟವಾಗಿ ನಟರಾಜಗೌಡ್ರೆ, ಈಗ ಈ ಉಪಜಾತಿ ಕಾಲಂ ಇದೆಯಲ್ಲ, ಅಂದ್ರೆ ಅಷ್ಟು ಕುತೂಹಲ ಯಾಕೆ? ಅವ್ರ ಜಾತಿ ಉಪಜಾತಿ ಅಷ್ಟು ಕೆದಕಿ ತಿಳಿದುಕೊಳ್ಳೋ ಕುತೂಹಲ ಏನು ಅಂತ? ತುಷ್ಟೀಕರಣ. ಏನ್ ತುಷ್ಟೀಕರಣ? ಮತ್ತೆ ತುಷ್ಟೀಕರಣ ಅಲ್ವೇನ್ರಿ ಪ್ರಭು? ಇದು ಕಂಟ್ರೋಲ್ ಅಲ್ಲ, ಮತ್ತೆ ತುಷ್ಟೀಕರಣ ಅಲ್ವಾ? ನೀವು ಯಾವ್ದೋ ಉತ್ತರ ಕೊಡ್ತಾರೆ. ಎಸ್ ಸರ್. ಈಗ ವೀರಶೈವ ಲಿಂಗಾಯತ ಮಾನ್ಯ ಯಡಿಯೂರಪ್ಪನವರು, ಅವರು 2008ರಿಂದ 13ವರೆಗೂ 3 ಜನ ಮುಖ್ಯಮಂತ್ರಿ ಬಂದ್ರಲ್ಲ, ಆ ಸಮಯದಲ್ಲಿ 2012-13 ಹೌದು, ಆ ಸಮಯದಲ್ಲಿ ಕೇಂದ್ರ ಸರ್ಕಾರಕ್ಕೆ ಒಂದು ಪತ್ರ ಬರೆದರು. ಬೇರೆ ಧರ್ಮಕ್ಕೆ ಬೇಡಿಕೆ ಇಟ್ಟು ಅವರೇ ಹಸ್ತಾಕ್ಷರ ಮಾಡಿ ಮಾನ್ಯ ಯಡಿಯೂರಪ್ಪನವರು ಬೇರೆ ಧರ್ಮ ಬೇಕು ಅಂತೇಳಿ ಪತ್ರ ಬರೆದರು. ಆಯಿತಾ? ಅದು ವೀರಶೈವ ಲಿಂಗಾಯತ ಧರ್ಮ ಅಂತ ಅವ್ರು ಎಲ್ಲರೂ ಹೇಳ್ತಾರೆ. ಸ್ವಾಮೀಜಿಗಳು, ಬಹಳ ಜನ ಮಠಾಧೀಶರುಗಳು ಆ ಸಂಘಟನೆಯ ಲಿಂಗಾಯತ ಮಹಾಸಭಾ, ಜಾಗತಿಕ ಲಿಂಗಾಯತ ಮಹಾಸಭಾ, ಏನೊಂದು ಸಂಘಟನೆಗಳಿದ್ದಾವೆ, ಆ ಸಂಘಟನೆಯವರು ಎಷ್ಟೊಂದು ಸಭೆಗಳನ್ನು, ಸಮಾರಂಭಗಳನ್ನ ಮಾಡಿ ಸರ್ಕಾರಕ್ಕೆ ಮನವಿಯನ್ನು ಮಾಡಿದರು. ಮಾನ್ಯ ಯಡಿಯೂರಪ್ಪನವರು ಪ್ರಥಮವಾಗಿ ಬರೆದಿದ್ರು, ನಂತರ ಮಠಾಧೀಶರುಗಳು, ಜನಸಾಮಾನ್ಯರು ಬರೆದಿದ್ರು. ಕೇಂದ್ರ ಸರ್ಕಾರ ತೀರ್ಮಾನ ಮಾಡುತ್ತೆ, ಪ್ರತ್ಯೇಕ ಧರ್ಮಕ್ಕೆ ಅವಕಾಶ ಕೊಡಬೇಕಾ ಬೇಡವಾ ಅನ್ನೋದು ಕೇಂದ್ರ ಸರ್ಕಾರ ಗೃಹ ಇಲಾಖೆಯಲ್ಲಿರುತ್ತೆ. ಯಾಕಂದರೆ ಈ ದೇಶದಲ್ಲಿ ಧರ್ಮಗಳು ಹುಟ್ಟಿದ್ದಾವೆ, ಬೌದ್ಧ ಧರ್ಮ, ಜೈನ ಧರ್ಮ, ಸಿಖ್ ಧರ್ಮ ಎಲ್ಲ ಹುಟ್ಟಿದ್ದಾವೆ. ಸೊ ಆ ರೀತಿಯಾಗಿ ಮಾನ್ಯತೆ ಕೊಡಬೇಕಾ ಬೇಡವಾ ಅನ್ನೋ ತೀರ್ಮಾನ ಮಾಡೋದು ಕೇಂದ್ರ ಸರ್ಕಾರದಲ್ಲಿ ವಿವೇಚನೆ ಇರ್ತದೆ. ಆದರೆ ನಾನು ಒತ್ತಾಯಪೂರ್ವಕವಾಗಿ ನೀನು ಇದನ್ನೇ ಬರಿ ಅಂತ ಯಾರನ್ನು ಹೇರೋಗಿಲ್ಲ, ಇದು ಸ್ಪಷ್ಟ. ನನ್ನ ಮೇಲೆ ಯಾರು ಹೇಳಲಿಕ್ಕೆ ಸಾಧ್ಯ ಆಗೋದಿಲ್ಲ, ಹೇಳಲಿಕ್ಕೆ ಸಾಧ್ಯ ಆಗೋಲ್ಲ. ಅವ್ರವ್ರ ಸಂಘಟನೆಗಳು ಹೇಳ್ಕೊತಾ ಇರ್ತಾರೆ, ಇದು ಮಾಡಿ ಅದು ಮಾಡಿ ಅಂತ ಹೇಳ್ಕೊಬೋದು ಅವರು. ನೀನು ಹಿಂದೂ, ನೀನು ಮುಸಲ್ಮಾನ್, ಕ್ರಿಶ್ಚಿಯನ್ನು, ನೀನು ಲಿಂಗಾಯತ ಅಂತ ಬರೀ, ವೀರಶೈವ ಲಿಂಗಾಯತ ಅಂತ ಬರೀ, ನೀನು ಒಕ್ಕಲಿಗ ಅಂತ ಬರೀ, ನೀನು ಕುಂಚಿಟಿಗ ಅಂತ ಬರೀ, ಆ ಥರ ಅವರು ಒಕ್ಕಲಿಗ ಕ್ರೈಸ್ತನ ಇದೆಯೇನ್ರಿ? ನಟರಾಜಗೌಡ್ರೆ, ಈಗ ಖಂಡ್ರೆ ಅವರು, ಎಂ ಬಿ ಪಾಟೀಲ್ ಅವರು, ಮಲ್ಲಿಕಾರ್ಜುನ್ ಅವರು, ಅವ್ರು ಹೇಳ್ತಾ ಇದ್ದಾರೆ ಸರ್, ಓಪನ್ ಆಗಿ ಹೇಳ್ತಾ ಇದ್ದಾರೆ. ಕೇಳಿಸ್ಕೊಳ್ಳಿ, ಈಗ 100 ವರ್ಷಗಳಿಂದ ಹೇಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು 5 ಲಕ್ಷ ಜನರೊಂದಿಗೆ ಬೌದ್ಧ ಧರ್ಮಕ್ಕೆ ಶಿಫ್ಟ್ ಆದರು
ಕನ್ವರ್ಟ್ ಆದರು, ಅದೇ ರೀತಿ ಕ್ರಿಶ್ಚಿಯನ್ ಧರ್ಮಕ್ಕೂ ಭಾಳ ಜಾತಿಲಿರೋರೆಲ್ಲ ಕನ್ವರ್ಟ್ ಆಗಿದ್ದಾರೆ. ನಿಮಗೆ ಅಂಕಿಅಂಶ ಇದೆಯಾ? ಅಂಕಿಅಂಶ ಇಲ್ಲ. ಪ್ರಥಮ ಬಾರಿಗೆ ನಾವು ಜಾತಿ ಸಮೀಕ್ಷೆ ಮಾಡ್ತಾ ಇರಬೇಕಾದ್ರೆ ಅಂದರೆ ಈ ಸಮೀಕ್ಷೆ ಏನು ಮಾಡ್ತಾ ಇದ್ದೀವಲ್ಲ, ಆರ್ಥಿಕ ಶೈಕ್ಷಣಿಕ ಸಾಮಾಜಿಕ, ಜಾತಿ ಅನ್ನೋ ಒಂದು ಕಾಲಮ್. ಈ ಕಾಲಮಲ್ಲಿ ಯಾರು ಕನ್ವರ್ಟ್ ಆಗಿರೋರು, ಕುರುಬರಿಂದ ಕನ್ವರ್ಟ್ ಆಗಿದ್ದಾರೆ, ಒಕ್ಕಲಿಗರಿಂದ ಕನ್ವರ್ಟ್ ಆಗಿದ್ದಾರೆ, ಯಾರು ಕನ್ವರ್ಟ್ ಆಗಿರೋದು ನಿಮಗೆ ಮಾಹಿತಿ ಸಿಗುತ್ತೆ ಬೇಕಿದ್ರೆ. ಅವರು ಅವಾಗ ಮೈನಾರಿಟಿಗೆ ಸೇರ್ತಾರ ಅಥವಾ ಜಾತಿ ಸೇರ್ತಾರ? ಅದು ತರ್ಕ. ಮತಾಂತರ ಆದ್ಮೇಲೆ ಮುಗಿದೋಯ್ತು. ಮೀಸಲಾತಿ ಕಿತ್ಕೊಂಡಂಗಾಗಲ್ಲ. ಆ ಸಂಖ್ಯೆಯನ್ನ ಗುರುತಿಡಕ್ಕೆ ಮಾತ್ರ ಇದು ಸೇರಿಸಿದಾರೆ ಅಂತ ಹೇಗೆ? ಇಲ್ಲ, ಅದು ನೋಡು, ತುಷ್ಟೀಕರಣ ಮಾಡ್ಲಿಕ್ಕೆ ತುಷ್ಟೀಕರಣ ರೀ, ತುಷ್ಟೀಕರಣನೇ ರೀ. ಮುಸಲ್ಮಾನ್ ಕ್ರೈಸ್ತರಿಗೆ ಯಾವ ಬದ್ಧತೆ ಇದೆ? ಅವ್ರಿಗೆ ಯಾವ ಈಗ ಯಾರ್ಯಾರು ಕನ್ವರ್ಟ್ ಆಗಿದ್ದಾರೆ ಅಂತ ನಿಮಗೂ ನಮಗೆ ಮಾಹಿತಿ ಇದೆಯಾ? ಅಂಕಿಅಂಶ ಇದೆಯಾ? ಅಂಕಿಅಂಶ ಇಲ್ಲ. ಕನ್ವರ್ಷನ್ ಆಗಿದೆಯಾ? 100 ವರ್ಷಗಳ ಕಳೆದ 100 ವರ್ಷಗಳಲ್ಲಿ ಕನ್ವರ್ಷನ್ ಆಗಿದೆ. ಚರ್ಚ್ಗಳು ಭಾಳ ಇದ್ದಾವೆ, ಕ್ರಿಶ್ಚಿಯನ್ಸ್ಗಳು ಭಾಳ ಜನ ಇದ್ದಾರೆ. ಯಾವ ಜಾತಿಯಿಂದ ಕನ್ವರ್ಟ್ ಆದ್ರೂ ಒಂದು ಮಾಹಿತಿ ನಿಮಗೆ ಸಿಕ್ಕಿದ್ರೆ ಆಯ್ತಾ? ಬಿಜೆಪಿನಲ್ಲಿ ಛಲವಾದಿ ನಾರಾಯಣ ಸ್ವಾಮಿ ಅಂತ ಇದ್ದಾರೆ, ನಮ್ಗೆ ಬಹಳ ಆಪ್ತರವರು, ಬಹಳ ನಾನು 20 ವರ್ಷ ನೋಡಿದ್ದೀನಿ ಅವ್ರನ್ನ. ಛಲವಾದಿ ನಾರಾಯಣ ಸ್ವಾಮಿ ಅಂತ ಇದ್ದಾರೆ, ದಲಿತಕ್ಕೆ ಸೇರಿದ ಹಿರಿಯ ನಾಯಕರವರು. ಅವರ ಧರ್ಮ ಯಾವುದು ಅಂತ ನಿಮಗೂ ನಮಗೂ ಗೊತ್ತಿಲ್ಲ. ಅವರು ಚರ್ಚ್ಗೂ ಹೋಗ್ತಾರೆ, ಬೌದ್ಧ ಟೆಂಪಲ್ಗೂ ಹೋಗ್ತಾರೆ, ಹಿಂದೂ ಟೆಂಪಲ್ಗೂ ಹೋಗ್ತಾರೆ. ಅವರು ನಾನು ಹಿಂದೂ ಅಂತ ಹೇಳ್ಕೊಳ್ಳಲ್ಲ, ಅವ್ರು ಬೌದ್ಧರು ಅಂತ ಹೇಳ್ಕೊತಾರೆ. ನಿಮ್ಗೆ ಗೊತ್ತಿರಲಿ ಆಯ್ತು. ಬೌದ್ಧರು ನಮ್ಮವರೇ ಹಿಂದೂಗಳೇ. ನೀವು ಇಷ್ಟ ಬಂದ ನೀವು ಮಾತಾಡ್ಕೋಬೇಡಿ. ಬೌದ್ಧರು ಹಿಂದೂಗಳೇ ರೀ. ಜೈನರು, ಸಿಖ್ಖರು, ಬೌದ್ಧರು ಎಲ್ಲರೂ ಹಿಂದೂಗಳೇ. ಹಿಂದೂ ಧರ್ಮದಿಂದಾನೇ ಬಂದಂತದ್ದು ಗೊತ್ತಿದೆ ನಿಮ್ಗೆ. ಅದು ಸಂವಿಧಾನದಲ್ಲಿ ಕೂಡ ಅದನ್ನ ಸೆಕ್ಟ್ ಅಂತ ಗುರುತಿಸ್ತಕ್ಕಂಥದ್ದು, ಹಿಂದೂ ಅಂತಾನೆ ಹೇಳ್ತಕ್ಕಂಥದ್ದು. ತಿಳ್ಕೊಳ್ಳಿ ನೀವು. ಅವರು ಏನಾದ್ರು ಬರ್ಕೊಳ್ಳಿ. ಅವರು ನಾನು ಛಲವಾದಿ ನಾರಾಯಣ ಸ್ವಾಮಿ ಅವರು ಕ್ರಿಶ್ಚಿಯನ್ನ, ಹಿಂದೂನ, ಬೌದ್ಧರ ನನಗೆ ಇಲ್ಲಿವರೆಗೂ ಗೊತ್ತಿಲ್ಲ. ಬಟ್ ಅವ್ರು ದಲಿತರು, ಒಳ್ಳೆ ನಾಯಕರು, ಸಮಾಜ ಪರವಾದ ಒಳ್ಳೆ ನಾಯಕರು, ಅಷ್ಟು ಮಾತ್ರ ನನಗೆ ಗೊತ್ತು. ಈಗ ಇಂಥ ಅಂಕಿಅಂಶಗಳಿದ್ದ ಒಂದು ಮಾಹಿತಿ ನಿಮಗೆ ಬರುತ್ತೆ. ಇಲ್ಲ ಅವರು ದಲಿತರಲ್ಲೇ ಅವರು ಕೆಲವು ಮುಂದಿನ ಮೀಸಲಾತಿ ತೊಗೊತಾರ, ಇಲ್ಲ ಅಲ್ಪಸಂಖ್ಯಾತರಲ್ಲಿ ಕ್ರಿಶ್ಚಿಯನ್ ಆಗಿ ಮೀಸಲಾತಿ ತೊಗೊತಾರ, ಅವ್ರನ್ನ OBCಗೆ ಸೇರಿಸ್ತಾರ ಕ್ರಿಶ್ಚಿಯನ್ ಅಂತ ಹೇಳಿ ಅಥವಾ ಮುಸಲ್ಮಾನ್ ಅಂತ ಹೇಳಿ. ಇವು ಬರೋ ಅಂಶಗಳು. ನೀವು ಅಂಶಗಳೇ ಬೇಡ. EWS ಮೀಸಲಾತಿ ತೊಗೊಂಬಂದಾಗ ಯಾವ್ದಾದ್ರು ಕುಲಶಾಸ್ತ್ರ ಅಧ್ಯಯನ ಆಗಿತ್ತಾ? ಯಾವ್ದಾದ್ರು ಜಾತಿ ಜನಗಣತಿ ಆಗಿತ್ತಾ? ಕೇಂದ್ರ ಸರ್ಕಾರ ತನ್ನ ಅನುಕೂಲಕ್ಕೆ ತಕ್ಕಂಗೆ ತಮ್ಮ ನಾಗಪುರವನ್ನು ಖುಷಿ ಪಡಿಸೋಕೆ ತಂದ್ರು. ನಮ್ಗೇನು ಅಭ್ಯಂತರ ಇಲ್ಲ, ಎಲ್ಲ ದೇಶ ಒಪ್ಕೊಂಡಿದೆ. ಪ್ರತಿಯೊಬ್ಬರು ತಗೊಳ್ಳಿ. ಈಗ ಬಿಜೆಪಿ ವಕ್ತಾರ ನನಗೆ ಮಾಹಿತಿ ಇಲ್ಲ ಅಂತಾನೆ ಹೇಳ್ತಿದ್ದಾರೆ. ಅವ್ರ ಮಾಹಿತಿ ಅವ್ರು ಹೇಳಿ, ನನ್ನ ಮಾಹಿತಿ ನಾನು ಹೇಳ್ತೀನಿ. 8 ಲಕ್ಷ ರೂಪಾಯಿ ಆದಾಯ ಇರತಕ್ಕಂತಹ ಬ್ರಾಹ್ಮಣ ಅವ್ರಿಗೆ ಎಕನಾಮಿಕಲಿ ವೀಕರ್ ಸೆಕ್ಷನ್ ಅಂತ ತೋರಿಸ್ತಾರೆ. 8 ಲಕ್ಷ ರೂಪಾಯಿ ಆದಾಯ ಇರ್ತಕ್ಕಂಥದ್ದು. ವೇರಾಸ್ 1,20,000 ರೂಪಾಯಿ ಇದ್ರೆ ಮಾತ್ರ ನೀನು ಎಕನಾಮಿಕಲಿ ವೀಕರ್ ಸೆಕ್ಷನ್ ಅಂತ ಹೇಳಿ BPL ಕಾರ್ಡ್ಗೆ ಇರೋ ಮಾನದಂಡ. ಈ ದಲಿತರಲ್ಲಿ, ಹಿಂದುಳಿದ ವರ್ಗದಲ್ಲಿ ಬೇರೆ ರೀತಿಯ ಅಸಮಾನತೆ ಇದೆ. ಈ ಉದ್ದೇಶ ಏನಿದೆ? ಈಗ BJP ಉದ್ದೇಶ ಏನು? ಸಮಾಜ ನಿರ್ಮಾಣ ಆಗಬಾರ್ದು ಇದೆಯಾ? ಇಲ್ಲ, ಅವ್ರದ್ದು ಇದೆ. ಸಮಾಜ ನಿರ್ಮಾಣ ಹೆಂಗಾಗುತ್ತೆ? ನಿಮಗೆ ಅಂಕಿಅಂಶ ಇಲ್ಲ, ನಿಮಗೆ ದತ್ತಾಂಶ ಇಲ್ಲ, ನಿಮಗೆ ರಿಪೋರ್ಟ್ ಇಲ್ಲ, ಒಂದು ಸರ್ವೆ ಇಲ್ಲ ಅಂದ್ರೆ ಹೆಂಗಾಗುತ್ತೆ? ಅಂದ್ರೆ ನಿಮಗೆ ನಾಗಪುರದವ್ರು ಕುತ್ಕೊಂಡು ಹೇಳ್ಬಿಡ್ತೀರಾ ಇದು ಹಿಂಗಿದೆ ಅಂದ್ರೆ ಹಂಗೆ ಹೇಳ್ಬಿಡ್ಬೇಕು ಅಂತ ಹೇಳ್ಬೇಕಾ ದೇಶನ? ನಿಮಗೆ ಸಂವಿಧಾನ ಹೇಳುತ್ತೆ ನಮಗೆ. ನಮಗೆ ಸಂವಿಧಾನದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳ್ತಾರೆ ನಮಗೆ. ಹೌದು. ಅಂಕಿ ಸಂಖ್ಯೆ ಸರಿಗ ಹೌದು. ಬಿಜೆಪಿ ಹೇಳಲ್ಲ, ಕೋಮುವಾದಿ ನಾಗಪುರ ಸಂಘಟನೆ ಹೇಳಲ್ಲ, ಕೈ ಜೋಡಿಸ್ತಾರೆ ನಮಗೆ. ಯಾರು ಯಾವ ಆಧಾರದ ಮೇಲೆ ಮಾತಾಡ್ತಾರೆ? ದೇಶದ್ರೋಹಿ ಸಂಘಟನೆ ಇಲ್ಲ, ದೇಶದ್ರೋಹಿ ಸಂಘಟನೆ ಬಿಜೆಪಿ ದೇಶದ್ರೋಹಿ ಸಂಘಟನೆ.
ದ್ರೋಹಿಗಳು ಇವ್ರು. ಈಗ ನೋಡಿ, ಇವ್ರು ಅಲ್ಲ, ಹೇಳ್ತಾರೆ. ಉತ್ಕರ್ಷ ಕೊಲೆಗಡುಕ ಗೋಡ್ಸೆ ಯಾವ ಸಂವಿಧಾನ ಆಧಾರದ ಮೇಲೆ ವಿರೋಧಿ. ಮಾತಾಡ್ತಾರೆ? ಅಲ್ಲ, ಸರ್, ಡೈವರ್ಟ್ ಕೊಲೆಗಡುಕ ಅಂಬೇಡ್ಕರ್ ಗೋಡ್ಸೆ ವಿರೋಧ ಮಾಡ್ತಾರೆ. ಗೋಡ್ಸೆ ಸಂವಿಧಾನ ಡೈವರ್ಟ್ ವಿರೋಧ ಮಾಡು. ಮಾಡಿದವರು. ಡೈವರ್ಟ್ ಮಾಡು. ಈ ಕಾಂಗ್ರೆಸ್ ಅವರು ಸರ್, ಒಂದ್ ನಿಮಿಷ. ನಮಗೆ ಹೇಳ್ತಾರೆ, ಒಂದೇ ನಿಮಿಷ, ಮೈಕ್ಗೆ ಒಂದೇ ಗೋಡ್ಸೆ ನಿಮಿಷ. ಇಟ್ಕೊಂಡು ಈ ಸರ್, ಈಗ ಕಾಂಗ್ರೆಸ್ ಮಾತನಾಡ್ತಾರೆ. ಉತ್ಕರ್ಷ ಅವರೇ, ಅಂಬೇಡ್ಕರ್ ನಾಯಕ, ದೇಶ ಉತ್ಕರ್ಷ ದ್ರೋಹಿಗಳು. ನಾಯಕ, ಅಂಬೇಡ್ಕರ್ ಉತ್ಕರ್ಷ ವಿರೋಧ ಅವರೇ, ಮಾಡಿದವರು. ಆರಾಧಕರು, ಜಾತಿ ಗೋಡ್ಸೆ ಜಾತಿಗಳನ್ನು ಆರಾಧಕರು, ವಿಷ ಬೀಜಗಳನ್ನು ಉತ್ಕರ್ಷ ಅವರೇ, ಬಿತ್ತು ಅಂತ ಅಲ್ಲ, ಈ ಕಾಂಗ್ರೆಸ್ ಈಗ ಅವರಿಂದ ನಾಪಠ ಈಗ ಗೋಡ್ಸೆ ಆರಾಧಕರು. ಅಂಕಿ ಸಂಖ್ಯೆ ಬೇಡ ಅಂತ ವೀರಶೈವ ಹೇಳ್ತಾ ಇದ್ದೀರಿ. ಲಿಂಗಾಯತರನ್ನು ಅಲ್ಲ, ವರ್ಧಿಸಿದೆ ಉತ್ಕರ್ಷ ಅವರೇ, ಕಾಂಗ್ರೆಸ್. ಉತ್ಕರ್ಷ ಅವರೇ, ಅಂಕಿ ಬಹಳ ಸಂಖ್ಯೆ ಸ್ಪಷ್ಟವಾಗಿ ಸಂಖ್ಯೆ ಬೇಡ ಅಂತ ಹೇಳ್ತಾ ಇದೀರಲ್ವಾ? ಈಗ ಅಂಕಿ ಸಂಖ್ಯೆ ಸಿಕ್ಕರೆ ಏನೋ ಒಂದು ಮೀಸಲಾತಿನೋ ಅದು ಜನಸಂಖ್ಯೆ ಆಧಾರದ ಮೇಲೆ, ನೋಡಿ ಸರ್, ಜನಸಂಖ್ಯೆ ಆಧಾರದ ಮೇಲೆ ಅನುಕೂಲ ಆಗುತ್ತೆ, ಅನುಕೂಲ ಆಗುತ್ತೆ. ದಲಿತ ವಿರೋಧಿ, ಅಲ್ಪಸಂಖ್ಯಾತರ ವಿರೋಧಿ, ಹಿಂದುಳಿದ ವರ್ಗಗಳ ವಿರೋಧಿಗಳು, ಹಿಂದುಳಿದ ವರ್ಗಗಳ ವಿರೋಧಿಗಳು ಬಿಜೆಪಿಗರು, ದಲಿತ ವಿರೋಧಿಗಳು ಬಿಜೆಪಿಗರು. ಬಾಬು ಜಗಜೀವನ್ ರಾಮನ್ನ ಸೋಲಿಸಿದ್ದಾರೆ. ಅಂಬೇಡ್ಕರ್ ಅವ್ರಿಗೆ ಅಲ್ಲಲ್ಲ, ಈಗ ಜಾತಿದು ದಲಿತರ ಜಾತಿ ವಿರೋಧಿ ಸಮೀಕ್ಷೆ ನಾವು ಹಿಂದುಳಿದ ಅಂಬೇಡ್ಕರ್ ಉತ್ಕರ್ಷ ಅವರೇ, ವಾದಿಗಳು, ಇವರು ಗೋಡ್ಸೆವಾದಿಗಳು. ಯಾವ ನೈತಿಕತೆ ನಾವು ಇಲ್ಲ. ಅಂಬೇಡ್ಕರ್ ವಾದಿಗಳು, ಇವರು ಜಾತಿ, ಗೋಡ್ಸೆವಾದಿಗಳು. ಜಾತಿ. ಗೋಡ್ಸೆವಾದಿಗಳು, ಇವರು ಈಗ ಗೋಡ್ಸೆವಾದಿಗಳು. ಜಾತಿ ಈಗ ಗೋಡ್ಸೆವಾದಿಗಳು ಇವರು. ಬಹಳ ಸ್ಪಷ್ಟವಾಗಿ ಹೇಳ್ತೀನಿ. ಈಗ ಜಾತಿ ಸಮೀಕ್ಷೆ ಬಗ್ಗೆ ಹೇಳ್ತಾ ಇದೀರಲ್ವಾ ಸರ್? ಈಗ ನೆಕ್ಸ್ಟ್ ನಿಮ್ಮ ಕೇಂದ್ರ ಸರ್ಕಾರ ಕೂಡ ನೆಕ್ಸ್ಟ್ ಇಯರ್ ಮಾಡ್ಲಿಕ್ಕೆ ಮುಂದಾಗ್ತಾ ಇದೆ ಅಲ್ವಾ? ಸರ್, ನಾವ್ ಹೇಳ್ತಿರೋದು ಅದೇ, ಬಹಳ ಸ್ಪಷ್ಟವಾಗಿ ಅರ್ಥ ಮಾಡ್ಕೊಳ್ಳಿ. ಇದು ಸಾಮಾಜಿಕ ಶೈಕ್ಷಣಿಕ ಸಮೀಕ್ಷೆ. ಹೌದು. ಇದ್ರಲ್ಲಿ ಅಂಕಿ ಅಂಶಗಳನ್ನ ಸಮಾಜದ ಮುಂದೆ ಇಡುವಂತ, ಅಂದ್ರೆ ಜಾತಿಗಳ ಅಂಕಿ ಇಡ್ತೀವಿ. ಅಂಶಗಳನ್ನ ಇಡ್ತೀವಿ. ಇಡುವಂತ ಅಧಿಕಾರ ಇಲ್ಲ. ಇದೇ ಅಧಿಕಾರ ಆ ಅಧಿಕಾರ ಇದೆ. ಇರ್ತಕ್ಕಂಥದ್ದು ಕೇಂದ್ರ ಸರ್ಕಾರಕ್ಕೆ. 13,000 ಕೋಟಿ ವೆಚ್ಚದ ಜಾತಿ ಗಣತಿಯನ್ನ 100 ವರ್ಷಗಳಾದ್ಮೇಲೆ ನಮ್ಮ ಸರ್ಕಾರ ಬದ್ಧತೆ ತೋರಿಸಿದರೆ, ನಮ್ಮ ನಿಮ್ಮ ನಮ್ಮ ಸರ್ಕಾರಕ್ಕೆ ಹೋರಾಟಕ್ಕೆ ಯಾವ ಎದುರು ನೈತಿಕತೆ ಮೋದಿ ಇಲ್ಲ, ನಮ್ಮ ಹೋರಾಟಕ್ಕೆ ಯಾವ ಎದುರು ಮಾಡಿದ್ದು. ಬದ್ಧತೆ ಇಲ್ಲ. ರಾಹುಲ್ ಗಾಂಧಿ ಅವ್ರಿಗೆ 70 ಎದುರು ವರ್ಷ ಈ ಮೋದಿ ಅವರು ದೇಶವನ್ನ ರಾಹುಲ್ ಗಾಂಧಿಗೆ ಎದುರು ಆಳುವಂತ ಮಾಡಿದ್ದು. ಕೆಲಸ ಮಾಡಿದ್ರೆ, ಹೌದು. ಆದ್ರೆ ಮೋದಿ ಯಾವ ಅವರು ರಾಹುಲ್ ನೈತಿಕತೆ ಗಾಂಧಿಗೆ ಎದುರು ಮಾಡಿದ್ದು. ನಿಮಗಿದೆ? 100 ವರ್ಷಗಳಾದ್ಮೇಲೆ ರಾಹುಲ್ ಗಾಂಧಿ ಅಲ್ಲ, ಎದುರು ಕರ್ನಾಟಕ ಮಾಡಲ್ ಅಂತಿದ್ದಾರೆ. ಜಾತಿ ಕರ್ನಾಟಕ ಗಣತಿ ಮಾಡಲ್, ಮಾಡ್ತಾ ಇದ್ದೇವೆ. ಕರ್ನಾಟಕ ಮಾಡಲ್. ಸ್ಪಷ್ಟವಾಗಿ ಹೇಳ್ತೀವಿ, ಯಾವ ಕರ್ನಾಟಕ ಮಾಡಲ್ ಅಲ್ಲ. ರಾಹುಲ್ ಗಾಂಧಿ 100 ಎದುರ್ಕೊಂಡು ಮೋದಿ ಅವರು ವರ್ಷಗಳಾದ್ಮೇಲೆ ಒಪ್ಪಬೇಕಾಯ್ತು. ಇತಿಹಾಸದಲ್ಲಿ ಅದನ್ನ ಮಾಡುವಂತ ತಾಕತ್ತು, ರಾಜಕೀಯ ಬದ್ಧತೆ ತೋರಿಸಿರ್ತಕ್ಕಂಥ. ಬ್ರೇಕ್ ಬಳಿಕ ಅಖಾಡ ಬಿಗ್ ಫೈಟ್ಗೆ ಮತ್ತೆ ಸ್ವಾಗತ. ನಟರಾಜ್ ಗೌಡ್ರೆ, ಈಗ ಇದು ಕ್ರಿಶ್ಚಿಯನ್ದು, ದಲಿತ, ಕ್ರಿಶ್ಚಿಯನ್, ಬ್ರಾಹ್ಮಣ, ಇದು ಯಾಕೆ ಅದು ಕನ್ವರ್ಟ್ ಆದರೂ ಕೂಡ ಯಾಕೆ ಅಲ್ಲಿ ಕಾಲಮಲ್ಲಿ ಮೆನ್ಷನ್ ಮಾಡ್ತಿದ್ದೀರಿ ಅಂತ ಹೇಳಿದ್ರೆ, ನೆಕ್ಸ್ಟ್ ಚುನಾವಣೆಗಳು ಬಂದರೆ, ಈಗ ರಿಸರ್ವೇಷನ್ನು ಯಾವುದಾದ್ರೂ ಬಂತಂತ ಹೇಳಿದ್ರೆ ಅಲ್ಲಿ ವರ್ಕೌಟ್ ಆಗಲಿ, ಅಲ್ಲಿ ದಾಳ ಹಾಕಕ್ಕಂತಿದ್ದು. ನೋಡಿ, ಒಂದು ಮಾಹಿತಿ ಇರಲಿ ಪ್ರಭು, 100 ವರ್ಷದಲ್ಲಿ ಈ ಸಮೀಕ್ಷೆ ಆಗಲಿ ಗಣತಿ ಆಗಿಲ್ಲ. ಈ ಕಾಂತರಾಜ್ ಅವ್ರಿಗೆ ಏನು ವರದಿಗಳು ಬಂದಿದ್ದಾವೆ, ಈಗ 100 ವರ್ಷದಿಂದ ನೀವು ಕನ್ವರ್ಷನ್ ಆಗಿಲ್ಲ ಅಂತೀರಾ? ನಿಮಗೆ ಅಂಕಿಅಂಶ ಇದ್ದರೆ ಒಳ್ಳೇದಾ ತಪ್ಪ ಕೆಟ್ಟದಾ? ಈಗ ಅಂಕಿಅಂಶ ಇಲ್ಲದೇ ಇದ್ರೂ ಕೂಡ ಯಾರ್ಯಾರು ಚರ್ಚ್ಗೆ ಹೋಗ್ತಾರೆ ಹೋಗ್ತಾರೆ, ಯಾರ್ಯಾರು ಬೌದ್ಧ ಮಂದಿರಕ್ಕೆ ಹೋಗ್ತಾರೆ, ಯಾರ್ಯಾರು ಭೈರವನ್ ಟೆಂಪಲ್ಗೆ ಹೋಗ್ಬೇಕು ಹೋಗ್ತಾರೆ. ಯಾರನ್ನೂ ಯಾರು ತಡೆಯಕ್ಕಾಗೋದಿಲ್ಲ. ಅಲ್ಲ, ಹಾಗಾದ್ರೆ ಕಾಂತರಾಜ್ ಅವ್ರು ಯಾಕೆ ಅರ್ಧದಲ್ಲೇ ಬಿಟ್ಟೋದ್ರು ಸರ್? ಇಲ್ಲ, ನಿಮ್ಗೆ ಅಲ್ಲ, ಅದನ್ನ ಹೇಳಿ. ಯಾಕಂದ್ರೆ ನೀವೆಲ್ಲ ಹೋರಾಟ ಮಾಡಿದ್ರಿ, ಪ್ರೊಟೆಸ್ಟ್ ಮಾಡಿದ್ರಿ, ಅದು ವೈಜ್ಞಾನಿಕವಾಗಿಲ್ಲ ಅಂತ ಅವರು 100% ಯಾಕೆ ಎದುರು ಹೊಡೋದ್ರ, ಪಲಾಯನ ಮಾಡಿದ್ರ? ಕೇಳಿಸ್ಕೊಳ್ರಿ, ಅವ್ರು Member secretary ಕಾಂತರಾಜ್ ಅವರು ಕೇಳಿ, ಅದು 100% ಆಗಿಲ್ಲ ಅಂತ ಅವರು ಹೇಳಿದ್ರು. ಇದು ಸಮೀಕ್ಷೆ ಮಾತ್ರ ನಾವು 100% ಮಾಡಿಲ್ಲ ಅಂತ. ಅಲ್ಲ ಸರ್, ನಿಮ್ಮ ಹೈಕಮಾಂಡ್ ಹೇಳ್ತು ಕೇಳಿಸಿ- ಅಂತ ಹೇಳಿ ಮಾಡ್ತಾ ಇಲ್ಲ, ಇಲ್ಲ, ಇರೋದು. ನಾವು ಈಗ ರಾಹುಲ್ ಗಾಂಧಿ ಚೀಮಾರಿ ಅವರು ಹಾಕಿದ್ರಲ್ಲ, ಕರ್ಸ್ಕೊಂಡು. ಡೆಲ್ಲಿ ಕರ್ಸಿದ್ರು, ಚೀಮಾರಿ ಬೇಡ, ಹಾಕಿದ್ರು. ವಾಪಸ್ ಮಾಡಿ, ವಿರೋಧ ಇಬ್ಬರನ್ನೂ ಆಗ್ತಾ ಇದೆ, ಪಕ್ಕದಲ್ಲಿ ಪ್ರಬಲ ಕರ್ಸ್ಕೊಂಡು. ಸಮುದಾಯಗಳು ಸಿಡಿದೇಳ್ತಾವೆ ಅಂತ ಹೇಳಿ ಡ್ಯಾಮೇಜ್ ಆಗುತ್ತೆ ಅಂತ ಮಾಡಿಸ್ತೀವಿ. ಪ್ರಭು, ಈಗ ನೀವು ಇದನ್ನು ಆಲ್ರೆಡಿ 4-5 ಬಾರಿ ಡಿಬೇಟ್ ಮಾಡಿದ್ದೀವಿ. ನಾನು ನಿಮ್ಗೆ ಏನು ಹೇಳ್ತಾ ಇದ್ದೀನಿ ಅಂದರೆ, ಕಾಂತರಾಜ್ ಅವರು ಹೇಳ್ದಂಗೆ ನಾವು 7 ಕೋಟಿ ಜನನ ಮೀಟ್ ಮಾಡೋಕ್ಕಾಗಿಲ್ಲ, 5 ಕೋಟಿ ಜನಕ್ಕೆ ಮೀಟ್ ಮಾಡಿದ್ವಿ, 2 ಕೋಟಿ ಜನ ಮೀಟ್ ಮಾಡಿಲ್ಲ ಅಂತ ಕಾಂತರಾಜ್ ಅವರು ನೇರವಾಗಿ ಅವರೇ ಹೇಳಿದ್ದಾರೆ, ಇದೇ ಮಾಧ್ಯಮದಲ್ಲಿ ಹೇಳಿದ್ದಾರೆ. ಎರಡನೇದು, ನೀವು ವೈಜ್ಞಾನಿಕವಾಗಿ ಮಾಡಿದ ನೀವೆಲ್ಲ ಹೋರಾಟವನ್ನು ಮಾಡಿದ್ರಿ, ಆಯಿತಾ? ಈಗ ಅವರು ಮೊನ್ನೆ ಸಿದ್ದರಾಮಯ್ಯನವರು ಹೇಳ್ತಾ ಇದ್ದಾರೆ 7 ಕೋಟಿ ಜನನೂ ಮೀಟ್ ಮಾಡಬೇಕು, 2 ಕೋಟಿ ಮನೆಗಳನ್ನೂ ಮೀಟ್ ಮಾಡಬೇಕು, ಜಿಯೋ ಟ್ಯಾಗಿಂಗ್ ಮಾಡಬೇಕು, ಆಧಾರು ಮತ್ತು ರೇಷನ್ ಕಾರ್ಡ್ ಲಿಂಕ್ ಮಾಡಬೇಕು, ಈ ಥರ ಹೇಳಿ ಸೈಂಟಿಫಿಕ್ ಆಗಿ ಮಾಡಿ ಅಂತ ಇವಾಗ ಹೇಳ್ತಾ ಇದ್ದಾರೆ. BJPಗರಿಗೆ ಇಲ್ಲಿ ಯಾವ ರೀತಿಯ ಲೋಪ ಕಾಣ್ತದೆ ನನಗೆ ಗೊತ್ತಿಲ್ಲ. ಈಗ ನಾನು ಒಕ್ಕಲಿಗನೇ ಬರೀತೀನಿ ನಾನು, ನೀವು ಅದು ಚಿಂತೆ ಬೇಡ, ಒಕ್ಕಲಿಗ ಕ್ರಿಶ್ಚಿಯನ್ ಅಂತ ನಾನು ಬರೆಯೋದಿಲ್ಲ. ಯಾರ್ಯಾರು ಕನ್ವರ್ಟ್ ಆಗಿದ್ದಾರೆ ಅವ್ರು ಬರೀತಾರೆ, ಅವ್ರನ್ನ ನೀವು OBC ತಗೊಂತೀರಾ, ಮೈನಾರಿಟಿ ತಗೋತೀರಾ, ಅದು ಮುಂದಿನ ಚರ್ಚೆ. ಆದರೆ ಅಂಕಿಅಂಶನೇ ಬೇಡ ನಮಗೆ, ದತ್ತಾಂಶನೇ ಬೇಡ ಅನ್ನೋದು ಆಶ್ಚರ್ಯಕರವಾಗಿದೆ. ಯಾಕಂದರೆ ನೋಡಿ, ಈ ಸಂವಿಧಾನ ನಿಮ್ಗೆ ಏನು ಹೇಳುತ್ತೆ, ನಿಮ್ಮ ಸಂವಿಧಾನ ಏನು ಹೇಳುತ್ತೆ, ಸಂವಿಧಾನ ಏನು ಹೇಳುತ್ತೆ ನಿಮಗೆ, ಸಂವಿಧಾನ ನಿಮ್ಗೆ ಹೇಳುತ್ತೆ ನೀನು ಸ್ವತಂತ್ರ, ಧಾರ್ಮಿಕ ಸ್ವತಂತ್ರ ನಿನಗಿದೆ. ನಿನಗೀಗ ಬೇಕಾಗಿರತಕ್ಕಂಥದ್ದೇನು, ಆರ್ಥಿಕ, ಸಾಮಾಜಿಕ, ಶೈಕ್ಷಣಿಕ ಸಮಾನತೆ ಬೇಕಿದೆ. ಆ ಸಮಾನತೆಗೋಸ್ಕರ ಈ ಥರ ಸಮೀಕ್ಷೆಯ ಅಗತ್ಯ ಇದೆ. ನಾವು ಇಡೀ ದೇಶದಲ್ಲಿ BJP ಮಾಡಿದ್ರೆ ಸ್ವಾಗತ ಮಾಡ್ತೀವಿ, ಭಾಳ ಖುಷಿಯಿಂದ ನಾವು ಸ್ವಾಗತ ಮಾಡ್ತೀವಿ, ನಮ್ದೇನು ಅಭ್ಯಂತರ ಇಲ್ಲ. ಕರ್ನಾಟಕದಲ್ಲಿ ಆಗ್ತಾ ಇರಬೇಕಾದ್ರೆ ನಾನು ಅದನ್ನೇ ಹೇಳಿದೆ, 2 ಕೋಟಿ ಜನ 2 ಕೋಟಿ ಮನೆಗಳಿಗೂ ಇದು ಹೋಗ್ತದಲ್ಲ, ನಮ್ಮದು ನಿಮ್ಮದು ಹೊಣೆಗಾರಿಕೆ ಏನು ಗೊತ್ತಾ, 99% ಅಲ್ಲ, 100% ಆಗೋ ರೀತಿಯಲ್ಲಿ ಪೂರಕವಾಗಿ ಕೆಲಸ ಮಾಡುವಂಥದ್ದು. ಆ ದತ್ತಾಂಶಗಳನ್ನು ನೀವು ನೋಡಿ, ನೀವು ಕೂಡ, ಯಾಕಂದ್ರೆ ಅವು 100% ಮನೆಗಳಿಗೆ ಹೋದಾಗ ಇಲ್ಲಿ ಬಿಟ್ಟೋದ್ರು, ನಮ್ಮ ಮನೆಗೆ ಬಂದಿರಲಿಲ್ಲ, ನಿಮ್ಮ ಮನೆಗೆ ಬಂದಿಲ್ಲ ನಾವು ಹೇಳೋ ಪ್ರಶ್ನೆ ಬರೋದಿಲ್ಲ. ಎಲ್ಲರನ್ನೂ ಕವರ್ ಮಾಡಿ ಎಲ್ಲ ಮಾಹಿತಿಯಿಂದ ಇದ್ಕೊಂಡು ಆ ದತ್ತಾಂಶದ ಆಧಾರದ ಮೇಲೆ ಶೈಕ್ಷಣಿಕವಾಗಿ ಎಲ್ಲೆಲ್ಲಿ ಯಾರ್ಯಾರು ಹಿಂದುಳಿದ್ದಾರೆ,
ಯಾರು ಆರ್ಥಿಕವಾಗಿ ಹಿಂದುಳಿದ್ದಾರೆ ಅವ್ರಿಗೆ ಯಾವ ಯೋಜನೆ ಮಾಡಬಹುದು, ಸಾಮಾಜಿಕವಾಗಿ ಹಂಗೆ ಸಮಾನತೆಯನ್ನು ತರಬಹುದು ಅನ್ನೋ ಪ್ರಯತ್ನ ಮಾಡಕ್ಕೆ ಸಾಧ್ಯನಾ ಇಲ್ವಾ? ಸಾಧ್ಯ ಇದೆ. ಇದು ಬಿಜೆಪಿ ಗೊತ್ತಿಲ್ಲ ಅಂತೇನಿಲ್ಲ, ಬಿಜೆಪಿಗೂ ಗೊತ್ತಿದೆ. ಆದ್ರೆ ರಾಜಕೀಯಕ್ಕಾಗಿ ವಿರೋಧ ಮಾಡೋಕ್ಕೋಸ್ಕರ ವಿರೋಧ ಮಾಡೋದು ತಪ್ಪು. ಖಂಡಿತವಾಗ್ಲೂ ಇಲ್ಲ. ನಾನು ಸ್ಪಷ್ಟವಾಗಿ ಅಂಬೇಡ್ಕರ್ ಉದಾಹರಣೆ ನಿಮಗೆ ಕೊಟ್ಟೆ. ಅಂಬೇಡ್ಕರ್ ಉದಾಹರಣೆ ನಾನು ನಿಮಗೆ ಕೊಟ್ಟಿದ್ದೀನಿ. ಅಂಬೇಡ್ಕರ್ ಈ ಸಮಯದಲ್ಲಿ ಇದ್ದಿದ್ರೆ ಅವ್ರು ಯಾವ ಕಾಲಮಲ್ಲಿ ಬರೀತಿದ್ರೋ ಅವ್ರ ಅನ್ಯಾಯಗಳು ಅದೇ ತರ ಬರೀತಾರೆ. ನಾವು ಅದನ್ನ ನೋಡಿಕೊಂಡು ಅವ್ರಿಗೆ ಯಾವ ಯೋಜನೆ ಕೊಡಬೇಕು, ಏನು ಮಾಡಬೇಕು ಅನ್ನೋದನ್ನ ಮಾಡಬೇಕೇ ಹೊರತು ನೀವು ನೋಡಿ ಯಾರು ಅವ್ರ ಮೇಲೆ ಹಲ್ಲೆ ಮಾಡೋ ರೀತಿಯಲ್ಲಿ, ಭಯಭೀತಿ ಮೂಡಿಸೋ ರೀತಿಯಲ್ಲಿ ನಾವು ಸಮಾಜದಲ್ಲಿ ಸ್ವಾಸ್ಥ್ಯವನ್ನ ಹಾಳು ಮಾಡಕ್ಕೆ ಹೋಗೋ ಪ್ರಯತ್ನ ಮಾಡಬಾರದು. ಸ್ವಾಸ್ಥ್ಯವನ್ನ ಹಾಳು ಮಾಡ್ತಾ ಇಲ್ಲ. ಅಲ್ಲ ನೋಡಿ, ಕೇಳಿ, ಹುಬ್ಳಿಯಲ್ಲಿ ಏಕ ಸಮಾವೇಶ ಇದೆ, ಎಲ್ಲ ಬಹುತೇಕವಾಗಿ ನಿಮ್ಮ ನಾಯಕರ ಇದ್ದಾರೆ, ಅಲ್ಲಿ ಕರೆ ಕೊಡ್ತಾ ಇದ್ದಾರೆ. ಕರೆ ಕೊಡ್ತಿದೀವಿ, ನಾವೇನ್ ಹಿಂದೂಗಳಲ್ಲ ಅಂತ ಹೇಳ್ತಿದೀವ? ನಾವು ಹೇಳ್ತಿರೋಂಥದ್ದು ಬಹಳ ಸ್ಪಷ್ಟವಾಗಿದೆ ಸರ್. ಇವತ್ತು ನೀವು ಇಲ್ಲದೆ ಇರ್ತಕ್ಕಂಥ ಜಾತಿಗಳನ್ನ ತಂದು ಸೇರಿಸಿದ್ರಿ, ಹಾಗಾದ್ರೆ 331 ಜಾತಿಗಳನ್ನ ಯಾಕೆ ಕಾಂಗ್ರೆಸ್ ಸರ್ಕಾರ ಇವತ್ತು ಕೈ ಬಿಡ್ತೋ? ಮೊನ್ನೆ ಕ್ಯಾಬಿನೆಟ್ ಮೀಟಿಂಗ್ ಅಲ್ಲಿ ಯಾಕೆ ಅನೇಕ ಸಚಿವರು ಇವರದ್ದೇ ಕಾಂಗ್ರೆಸ್ ಸಚಿವರು ಯಾಕೆ ವಿರೋಧ ಮಾಡಿದ್ರು? ಯಾಕೆ ವಿರೋಧ ಮಾಡಿದ್ರು ರೀ? ಇವತ್ತು ನಿಮ್ಮ ಹೈಕಮಾಂಡ್ ಕೇಳಿಸ್ಕೊಳ್ತಕ್ಕಂಥ ಸಂಯಮ ಇಲ್ಲ ಕಾಂಗ್ರೆಸ್ನವ್ರಿಗೆ. ನಿಜಾಂಶಗಳನ್ನು ಹೇಳಿದ್ರೆ ಕೇಳುವಂತ ನೈತಿಕತೆ ಇಲ್ಲ ನಿಮ್ಗೆ. ಇವರದ್ದೇ ಹೈಕಮಾಂಡ್ ಸಿದ್ದರಾಮಯ್ಯ, ಡಿ ಕೆ ಶಿವಕುಮಾರ್ ಗಾಡಿಯಲ್ಲಿ ಮನೆಗಳಿಗೆ ಪ್ರಭು ಅವರೇ, ಇವತ್ತಿಗೂ ನೀವು ಹೋಗಿ ಮೀಡಿಯಾ ಫ್ಯಾಕ್ಟ್ ಚೆಕ್ ಮಾಡಿದ್ರೆ ಎಷ್ಟೋ ಮನೆಗಳಿಗೆ ಆ ಸ್ಟಿಕ್ಕರ್ ಏನು ಅಂತ ಕೂಡ ಗೊತ್ತಿಲ್ಲ. ಇದು ಉತ್ತರ ಕೊಡುವ ಕಾಂಗ್ರೆಸ್ ಅವರು ಮಾಹಿತಿ ಸ್ಪಷ್ಟವಾಗಿ ಹೇಳ್ತೀನಿ, ಯಾವ ನೈತಿಕತೆ ಅವ್ರಿಗಿಲ್ಲ. ಜಾತಿಗಳನ್ನ ಹೊಡಿತಕ್ಕಂತ ಹೊಡಿತಕ್ಕಂತೆ. ಈಗ ಅನೇಕ ಜಾತಿಗಳನ್ನ ಸರ್ವೆ ಮಾಡಲಾಗಿದೆ, 2.5 ಕೋಟಿ ಮನೆಗಳನ್ನ ತಲುಪಲಿಕ್ಕೆ ಸಾಧ್ಯ ಇದೆ? ಖಂಡಿತವಾಗ್ಲೂ ಇಲ್ಲ. ಬಹಳ ಕಷ್ಟದ ಕೆಲಸ ಸರ್ ಅದು. ಒಳ ಮೀಸಲಾತಿಯಲ್ಲಿ ನಿಮ್ಮ ಯೋಗ್ಯತೆ ನೋಡಿಲ್ವೇನ್ರಿ? ಯಾವ ರೀತಿ ನೀವು ಸಮೀಕ್ಷೆ ಮಾಡಿದ್ರಿ? ಸುಮ್ನೆ ಮನೆಗಳಿಗೆ ಹೋಗಿ ಸ್ಟಿಕ್ಕರ್ ಅನ್ನು ಅಂಟಿಸಿ ಇವ್ರು ಯಾರು ಅಂತ ಕೂಡ ಕೇಳಲಿಲ್ಲ. ಅದೇ ರೀತಿ ಮಾಡ್ತಾರೆ. ಮಾಹಿತಿಯ ಕೊರತೆ ಇದೆ, ಕೇಳಿಸ್ಕೊಳ್ಳಿ. ನಾಗಪುರದವರೆಲ್ಲ ಕೇಂದ್ರ ಸರ್ಕಾರ ಮಾಡ್ತಾ ಇದ್ದೇವೆ. ಅನುಕೂಲ ಎಲ್ಲೂ ಇಲ್ಲ. ಬಹಳ ಸ್ಪಷ್ಟವಾಗಿ ಹೇಳ್ತೀನಿ, ಇಲ್ಲಿ ನಿಜವಾಗ್ಲೂ ನಿಮಗೆ ಬದ್ಧತೆ ಇದ್ದಿದ್ರೆ ಸಾಮಾಜಿಕ ಶೈಕ್ಷಣಿಕ ಅಂಶಗಳನ್ನ ಸಮಾಜದ ಮುಂದೆ ಇಡಬೇಕಾಗಿತ್ತು. ನೀವು ಜಾತಿಗಳ ಸಂಖ್ಯೆಯನ್ನ ತೋರಿಸಿ ಜಾತಿ ಸಂಘಟನೆಗಳನ್ನ ಎತ್ಕಟ್ಟು ಅಂತ. ಹಾಗಾದ್ರೆ ಜಾತಿ ಸಂಘಟನೆಗಳು ಯಾಕೆ ವಿರೋಧ ಮಾಡಿದ್ರು? ಸವಿತಾ ಸಮಾಜ, ಮಡಿವಾಳ ಸಮಾಜ, ಮಾದಿಗ ಸಮಾಜ, ಹೊಯ್ಸಳ ಸಮಾಜ, ಇವರೆಲ್ಲ ಯಾಕೆ ವಿರೋಧ ಮಾಡಿದ್ರು? ಹಾಗಾದ್ರೆ ಯಾಕೆ ಅಂತಂದ್ರೆ ನಮ್ಮ ಜಾತಿಗಳ ಸಂಖ್ಯೆಯನ್ನ ಕಮ್ಮಿ ತೋರಿಸಿದ್ದಾರೆ, ನಮ್ಮ ಹಕ್ಕುಗಳನ್ನ ಕಿತ್ಕೊಳ್ತಾ ಇದ್ದಾರೆ ಎನ್ನುವ ಕಾರಣಕ್ಕೆ ಯಾವಾಗ ಇವರು ಆಯೋಗದ ವರದಿಯನ್ನ ಬಹಿರಂಗ ಮಾಡೋ ಜಾತಿಗಳ ಸಂಖ್ಯೆಯನ್ನ ಅನೇಕ ಜನ ವಿರೋಧ ಮಾಡಿದ್ರು. ಇದೇ ಇವರ ಹುನ್ನಾರ. ಜಾತಿಗಳನ್ನ ಹೊಡಿತಕ್ಕಂಥದ್ದು, ಜಾತಿಗಳನ್ನ ಎತ್ಕಡ್ತಕ್ಕಂಥದ್ದು ಈ ಕಾಂಗ್ರೆಸ್ನವರ ಹುನ್ನಾರ. ಒಂದು ನಿಮಿಷ ನಟರಾಜ್ ಗೌಡ್ರೆ, ಲಾಸ್ಟ್ ಟೈಮ್ ಕಾಂತದ ವರದಿ ಕೆಲವೊಂದು ಲೀಕ್ ಆಗಿತ್ತು. ಅದು ಅಂಕಿ ಸಂಖ್ಯೆ ನೋಡಿದ್ವಿ ನಾವು. ದಲಿತರು 1 ಕೋಟಿ, 75 ಲಕ್ಷ ಮುಸ್ಲಿಮರು, ಒಕ್ಕಲಿಗರು 65 ಲಕ್ಷ, ಈ ಥರ ಲಿಂಗಾಯತ 75 ಲಕ್ಷ. ಈಗ ಬರುತ್ತಲ್ಲ, ನೆಕ್ಸ್ಟ್ ಬರುತ್ತಲ್ಲ, ಅದಕ್ಕೆ ವ್ಯತ್ಯಾಸ ಬಂದರೆ ಏನು ಗತಿ ಅಂತ ಸೇಮೆ ಬರುತ್ತಾ? ಈಗ ನಾನು ಹೇಳ್ತಿಲ್ಲ, 2 ಕೋಟಿ ಮನೆಗಳನ್ನು ಜಿಯೋ ಟ್ಯಾಗಿಂಗ್ ಮಾಡಿ, ಸೈಂಟಿಫಿಕ್ ಆಗಿ ಜಿಯೋ ಟ್ಯಾಗಿಂಗ್ ಮಾಡಿ, 2.5 ಆಯ್ತಾ, ಸಂಪೂರ್ಣ ಮನೆಗೆ ಹೋಗ್ಬೇಕು, 7 ಕೋಟಿ ಜನಗಳನ್ನು ಬೀಟ್ ಮಾಡ್ಬೇಕಂತಾನೆ ಈಗ ಮಾಹಿತಿ ಬಂದಿರ್ತಕ್ಕಂಥದ್ದು. ಇದು ಅಕ್ಯುರೇಟ್ ಆಗಿ ಮಾಡಿದ ಮೇಲೆ 1.25 ಲಕ್ಷ ಜನ1,75,000 ಶಿಕ್ಷಕರು, ನುರಿತ ಶಿಕ್ಷಕರು, ಸ್ಥಳೀಯ ಶಿಕ್ಷಕರು ಅವರನ್ನ ಇದಕ್ಕೆ ಸಮೀಕ್ಷೆಗೆ ಬಿಡ್ತಾ ಇದ್ದಾರೆ. ಸೊ ಈ ಮಾಹಿತಿನ ಸಂಗ್ರಹಿಸಿ ಇದಕ್ಕೆ ಹೆಲ್ಪ್ ಲೈನ್ ಕೂಡ ಬಿಟ್ಟಿದ್ದಾರೆ. ಯಾರು ಹೊರಗುಳಿಬಾರ್ದು ಅಂತೇಳಿ ಆನ್ಲೈನು ಬಿಟ್ಟಿದ್ದಾರೆ, ಹೆಲ್ಪ್ ಲೈನು ಬಿಟ್ಟಿದ್ದಾರೆ. ಹೆಲ್ಪ್ ಲೈನಲ್ಲಿ ನಮ್ಮ ಮನೆಗೆ ಬಂದಿಲ್ಲ ಅಂದರೆ ಅವ್ರು ಕರೆ ಮಾಡಿ ಇಮಿಡಿಯೇಟ್ ಆಗಿ ಹೇಳ್ಬೋದು, ನಮ್ದು ಅಪೂರ್ಣ ಆಗಿದ್ರೆ ಇಮಿಡಿಯೇಟ್ ಆಗಿ ಹೇಳ್ಬೋದು, ಆನ್ಲೈನಲ್ಲೂ ತಿದ್ದುಪಡಿಗೆ ಅವಕಾಶ ಕೊಟ್ಟು ಕೇಳ್ಕೊಬೋದು. ಈ ಥರ ಎಲ್ಲ ಅವಕಾಶಗಳನ್ನ ಇಟ್ಟು ಎಲ್ಲೂ ಲೋಪ ಬರದಂಗೆ. ಆಮೇಲೆ ಬಂಬಡಿ ಹೊಡೆ ಹೊಡಿತಾ ಇರ್ತಾರೆ ರೀ, ಈಗ ಬಂಬಡಿ ಹೊಡೆ ಹೊಡಿತಾ ಇರ್ತಾರೆ, ಸುಮ್ಮನೆ ಅಪಪ್ರಚಾರ ಮಾಡೋರು ಮಾಡ್ತಾ ಇರ್ತಾರೆ. ಆದ್ರೆ ಸಮಾಜದ ನಿರ್ಮಾಣ ಮಾಡುವಂತ ಕೆಲಸವನ್ನ ಕೇಂದ್ರ ಸರ್ಕಾರ ಮಾಡುತ್ತೆ. ನೋಡಿ, ತೋರಿಸ್ತೀವಿ.
ಅಲ್ಲ ನೂರಾರು ಕೋಟಿ ಖರ್ಚು ಸರ್. ಕಸ ವಿಲೇವಾರಿ ಮಾಡ್ರಿ. ಬ್ರ್ಯಾಂಡ್ ಬೆಂಗಳೂರು ಒಂದೇ ನಿಮಿಷ. ಇರ್ತಕ್ಕಂಥ ಒಂದೇ ನಿಮಿಷ. ಸಮಸ್ಯೆಗಳನ್ನ ನೋಡಿ. ಉತ್ಕರ್ಷ್ ಅವರೇ, ಒಂದೇ ನಿಮಿಷ. ಮತಾಂತರಗಳ ಜೊತೆ ಕೈ ಅಲ್ಲ ಈಗ ಸರ್ ನೂರಾರು ಕೋಟಿ ಖರ್ಚಾಗ್ತಾ ಇದೆ. ಸಮಾಜವಾದಿ ಶಕ್ತಿಗಳು ಇವ್ರಿಗೆ ಯಾವ ನೈತಿಕತೆ ಈಗ ಇದೆ? ಅಲ್ಲ ಸರ್. ಅವರದ್ದೇ ಕಾಂಗ್ರೆಸ್ ಶಾಸಕರು ಹೌದು. ಮೆಂಬರ್ ಸಮಾಜಘಾತಕ ಕೋಮುವಾದಿ ಶಕ್ತಿಗಳು ಇದನ್ನ ಅಪಪ್ರಚಾರ ಮಾಡ್ತಾರೆ. ಸರ್ ಈಗ ಅಲ್ಲ ನೂರಾರು ಕೋಟಿ ಅಲ್ಲ ಉತ್ಕರ್ಷ್ ಅವರೇ ಒಂದ್ ನಿಮಿಷ ಇವತ್ತು ಸರ್ ಈಗ ವಿಧಾನಸೌಧದಲ್ಲಿ ಸಮಾಜಘಾತಕ Yes. ಕೋಮುವಾದಿಗಳು ಸರಿ. ಕೋಮುವಾದಿಗಳು ಅಲ್ಲ ನಟರಾಜ್ ಗೌಡ ಈಗ ಉತ್ಕರ್ಷ್ ಅವರೇ ವಿರೋಧಿಗಳು ಉತ್ಕರ್ಷ್ ಅವರೇ ಒಂದ್ ನಿಮಿಷ. ಸಂವಿಧಾನ ವಿರೋಧಿಗಳು ಒಂದ್ ನಿಮಿಷ. ಅಲ್ಲ ನೂರಾರು ಕೋಟಿ ಖರ್ಚಾಗ್ತಾ ಇದೆ. ಉತ್ಕರ್ಷ್ ಅವರೇ ಸಮಾಜವಾದಿ ಉತ್ಕರ್ಷ್ ಅವರೇ ಅಲ್ಲ ಒಂದೇ ನಿಮಿಷ. ಅಲ್ಲ ಜಾತಿ ಸಮೀಕ್ಷೆ ಬಗ್ಗೆ ಮಾತಾಡೋಣ. ಸಮೀಕ್ಷೆ ಬಗ್ಗೆ ಉತ್ಕರ್ಷ್ ಅವರೇ ಒಂದೇ ನಿಮಿಷ. ಸಮೀಕ್ಷೆ ಬಗ್ಗೆ ಸಂವಿಧಾನ ನಟರಾಜ್ ಗೌಡ್ರೆ ಈಗ ಒಂದೇ ನಿಮಿಷ. ಅಲ್ಲ ಒಂದೇ ನಿಮಿಷ. ನಟರಾಜ್ ಗೌಡ್ರೆ ಈಗ ಉತ್ಕರ್ಷ್ ಅವರೇ ಒಂದ್ ನಿಮಿಷ. ಸರ್ ಈಗ ನೋಡಿ ಕಾಂತರಾಜು ವರದಿ ಆಯ್ತು, ಜಯಪ್ರಕಾಶ್ ಹೆಗಡೆ ಅವ್ರದ್ದಾಯ್ತು, ಈಗ ಮೊನ್ನೆ ಒಳ ಮೀಸಲಾತಿ ಮಾಡಿದ್ರಿ. ಎಷ್ಟು ಈಗಾಗಲೇ ಸುಮಾರು ಒಂದು 500 ಕೋಟಿ ಖರ್ಚು ಸರ್ ಇದು. ಅದೇ ಪದೇ ನೀವು ರದ್ದು ಮಾಡೋದು ಮತ್ತೆ ಮಾಡೋದು ಇದಿದೆ. 420 ಕೋಟಿ. ಹೌದು ಇದು ಕೊನೆಗೆ ಮನೆ ಆಸ್ತಿನ ತಂದು ಕೊಡ್ತಾ ಇದ್ದೀರಿ. ಜನರ ತೆರಿಗೆ ಹಣ ಅದು. ಇದು ಕಂಪ್ಲೀಟ್ ಆಗುತ್ತೆ ಡೌಟ್ ಇದೆ ಇನ್ನೂ ನಿಮ್ರಲ್ಲೇ. 1,000 ಕೋಟಿ ಖರ್ಚಾಗ್ಲಿ ಸಮಾಜ ನಿರ್ಮಾಣ ನೋಡಿ, ಮಾಡಲಿಕ್ಕೆ ಯಾವ ರೀತಿ ಈ ಮಾತಾಡ್ತಾರೆ ಕೋಮುವಾದಿಗಳು ಎಷ್ಟು ಬೇಜವಾಬ್ದಾರಿತನ ಹೇಳಿಕೆಯನ್ನು ಕೊಡ್ತಾ ಇದ್ದಾರೆ. ಜನರ ತೆರಿಗೆ ದುಡ್ಡು ಅದು. ಇದು ನಮ್ಮ ಮನೆಯ ಈ ದುಡ್ಡಲ್ಲ ಅದು. ಕೋಮುವಾದಿಗಳು ಜನರ ತೆರಿಗೆ ದುಡ್ಡನ್ನ ಸುಳ್ಳು ಹೇಳ್ತಾರೆ. ಹೊಡಿತಕ್ಕಂಥ ಮತ್ತೊಂದು ಸಮಾಜ ಬಿಜೆಪಿ ಈ ಸಮಾಜಘಾತಕ ಸ್ಕ್ಯಾಮ್ ಶಕ್ತಿ ತರ ಕೆಲಸ ಗೋವಿ ಮಾಡುತ್ತೆ. ನಿಗಮ. ಬಿಜೆಪಿಗರು ಸಮಾಜಘಾತಕ ಶಕ್ತಿ ತರ ಕೆಲಸ ಮಾಡ್ತಾರೆ. ಅವ್ರು ದಲಿತರಲ್ವಾ? ಈ ಕೋಮುವಾದಿಗಳು ಅವ್ರ ಮನುವಾದಿಗಳು. ಹಣವನ್ನ ಮನುವಾದಿಗಳಲ್ಲ. ಲೂಟಿ ನಾಗಪುರ ಮಾಡಿದ್ದೀವಿ. ಸಂಘಟನೆ ಇದೆಯಲ್ಲ, ನಾಗಪುರ ಸಂಘಟನೆ ವಿಷ, ನಾಗಪುರ ಸಂಘಟನೆ ವಿಷ. ಜಾತಿ ಮಾತಾಡೋಣ. ಈ ದೇಶಕ್ಕೆ ಶಾಪ, ಜಾತಿ RSS ದೇಶಕ್ಕೆ ಶಾಪ. ಜಾತಿ ದೇಶಕ್ಕೆ ಶಾಪ. ಅಲ್ಲ ಈಗ ಕಾಂಗ್ರೆಸ್ ವಕ್ತಾರರಂತ ಕಾಂಗ್ರೆಸ್ ಗೋಡ್ಸೆ ವಾದಿಗಳು ಬಿಜೆಪಿ ಈಗ ನಟರಾಜ್ ಗೌಡ್ರೆ ಸಂವಿಧಾನ ವಿರೋಧಿಗಳು. ನಟರಾಜ್ ಗೌಡ್ರೆ ಈಗ ಅಂಬೇಡ್ಕರನ್ನ ಸೋಲ್ಸಿದ್ರು. ಅಲ್ಲ ಈಗ ಬಾಬು ಜಗಜೀವನ್ ನಟರಾಜ್ ಗೌಡ್ರೆ ಸೋಲ್ಸಿದ್ರು. ಉತ್ಕರ್ಷ್ ಅವರೇ ಒಂದೇ ನಿಮಿಷ. ಪ್ರಯತ್ನ ಮಾಡ್ತಾರೆ. ಒಂದ್ ನಿಮಿಷ ಬರ್ತೀನಿ ದಯವಿಟ್ಟು ಒಂದೇ ನಿಮಿಷ. ನಟರಾಜ್ ಗೌಡರಿಗೆ ಸಿದ್ದರಾಮಯ್ಯನವರು ಈ ಹಿಂದೆ ಲಿಂಗಾಯತ ಧರ್ಮವನ್ನ ಪ್ರತ್ಯೇಕ ಮಾಡೋದು ಅಂದ್ರೆ 2018ರಲ್ಲಿ ನಿಮಗೆ ಅದು ಜನ ಪಾಠ ಕಲಿಸಿದ್ರು. ಬಟ್ ಈ ಮತ್ತೆ ಆ ಧರ್ಮವನ್ನು ಒಡೆಯುವಂತ ಪ್ರಯತ್ನಗಳನ್ನ ಮಾಡ್ತಾ ಇದ್ದೀರಿ. ಲಿಂಗಾಯತ ಶಾಸಕರು 55 ಜನ ಗೆದ್ದಿದ್ದಾರೆ. 38 ಜನ ಕಾಂಗ್ರೆಸ್ ಅಲ್ಲಿ ಗೆದ್ದಿರೋದು. ಕಾಂಗ್ರೆಸ್ ಈ ಬಾರಿ ಮೇಲೆ ನಂಬಿಕೆ, ಅವ್ರು ಕೇಳ್ತಾ ಕಾಂಗ್ರೆಸ್ ಮೇಲೆ ನಂಬಿಕೆ, ಕಾಂಗ್ರೆಸ್ ಸಮಾಜ ನಿರ್ಮಾಣ ಮಾಡೋದು ಅಂತ. ಕಾಂಗ್ರೆಸ್ ವೀರೇಂದ್ರ ಪಾಟೀಲ್ ಅವರನ್ನ ನೆನ್ಪಿಟ್ಕೋಬೇಕು. ಬರ್ತೀನಿ ಬಸವತತ್ವ ಯಾರಿಗೆ? ಬರ್ತೀನಿ ಕೆಟ್ಟದಾಗಿ ನಡ್ಸ್ಕೊಂಡಿದ್ದೀರಿ. ಉತ್ಕರ್ಷ್ ಅವರೇ ನಿಮ್ಗೆ ಯಾವ ನೈತಿಕತೆ ಅವ್ರು ಇದೆ ಉತ್ತರ ಕೊಟ್ಬಿಡಿ ಸರ್. ಲಿಂಗಾಯತ 2018ರಲ್ಲಿ ಪ್ರತ್ಯೇಕವಾಗಿ ಸುಣ್ಣ ಆದ್ರಿ ನಿಮ್ಗೆ. ಧರ್ಮ ಒಡೆಯುವಂತ ಪ್ರಯತ್ನಗಳು. ಹೌದು, ಅದನ್ನ ಇವರೇ ಮಾಡಿದಂತದ್ದು. ಯಡಿಯೂರಪ್ಪ ಅವ್ರ ಕಣ್ಣೀರು ಯಾರು ಹಾಕ್ಸಿದ್ರು ಅಂತ ನಾವು ಹೇಳೋದು ಬೇಡ. ಆಮೇಲೆ ಚರ್ಚೆ ಆಮೇಲೆ ಮಾಡೋಣ. ಬೇರೆ ಇನ್ನೊಂದು ಡಿಬೇಟ್ ಕರೀರಿ ಅದನ್ನ. ಇವತ್ತು ನಾನೇನು ಹೇಳ್ತಾ ಇದ್ದೀನಿ ಅಂದರೆ, ಇವತ್ತು ಈ ಜಾತಿ ಸಮೀಕ್ಷೆ ಅಥವಾ ಆರ್ಥಿಕ ಸಾಮಾಜಿಕ ಶೈಕ್ಷಣಿಕ ಸಮೀಕ್ಷೆ ಇದೆಯಲ್ಲ, ಈ ಸಮೀಕ್ಷೆಗೆ ಯಾರಾದರೂ ವಿರೋಧ ಮಾಡಿದ್ರೆ ಅವರು ಸ್ವಲ್ಪ ಜ್ಞಾನ ಕೊರತೆಯಾಗಿ ವಿರೋಧ ಮಾಡ್ಬೋದೇನೋ. ಬಟ್ ಅವ್ರಿಗೆ ಮನವರಿಕೆ ಮಾಡ್ಕೊಳ್ಳೋಣ. ಯಾರ್ಯಾರಿಗೆ ಮನವರಿಕೆ ಮಾಡ್ಕೊಳ್ಬೇಕು ಅವರು ಮನವರಿಕೆ ಮಾಡ್ಕೋಬೋದು. ಎರಡನೇದು, ಸಣ್ಣ ಪುಟ್ಟ ಲೋಪಗಳಿದ್ದನ್ನು ತಿದ್ದುಕೊಂಡು ಮುಂದಕ್ಕೆ ಹೋಗೋಕ್ಕೆ 22ನೇ ತಾರೀಕಿನ ತೀರ್ಮಾನ ಮಾಡಿದ್ದೀವಿ. ಮೂರನೇದು, ಆದರೂ ಕೂಡ ಯಾರಾದ್ರು ಅಪಪ್ರಚಾರ ಮಾಡಿದ್ರೆ, ಕುತಂತ್ರ ಮಾಡಿದ್ರೆ ಅವರು ಸಮಾಜ ನಿರ್ಮಾಣಕ್ಕೆ ಬಯಸೋದಿಲ್ಲ. ದಲಿತರು ಉದ್ಧಾರ, ಹಿಂದುಳಿದ ವರ್ಗದವರು ಉದ್ಧಾರ ಬಯಸೋದಿಲ್ಲ. ಇಲ್ಲಿ ಯಾರಿಗೂ ಅನುಕೂಲ ಅಲ್ಲ ರೀ. ನೀವು ಮುಂದೆ ಏನು ಯೋಜನೆ ಮಾಡಬೇಕು? ಈಗ ನಾನು EWS ನಿಮ್ಗೆ ಹೇಳಿದೆ, ಕಣ್ಣು ಮುಚ್ಕೊಂಡು ಬ್ಲೈಂಡ್ ಆಗಿ ತಂದಿದ್ದು. ಯಾವ ಸಮೀಕ್ಷೆ ಇರಲಿಲ್ಲ, ಸರ್ವೆ ಇರಲಿಲ್ಲ. ಅದೇ ರೀತಿ ಈ ಸಮೀಕ್ಷೆ ಮಾಡಿನೇ ನೀವು ಸರ್ವೆ ಮಾಡಿ ನೀವು ಅಕ್ಯುರೇಟ್ ಡೇಟಾ ತೊಗೊಂಡು ನೀವೇನಾದ್ರು ಯೋಜನೆ ಮಾಡೋಕ್ಕೆ ಸಾಧ್ಯ ಆಗೋದಿಲ್ವಾ? ಮೀಸಲಾತಿನ ಹೆಚ್ಚಿಗೆ ಮಾಡಬೇಕು, ಕಡಿಮೆ ಮಾಡಬೇಕು, ಮಾಡೋಕ್ಕೆ ಸಾಧ್ಯ ಆಗೋದಿಲ್ವಾ? ನಾನು ಹೇಳ್ತೀನಲ್ಲ, OBC ಇವ್ರಿಗೆ ಇದು ರಿಸರ್ವೇಷನ್ 75% ಆಗಬೇಕು ನಾವು ಯಾಕೆ ಹೇಳ್ತಾ ಇದ್ದೀವಿ? OBC ಅವರು ಹಿಂದುಳಿದ ವರ್ಗದವರಿಗೆ ಅವಕಾಶಗಳು ವಂಚಿತರಾಗಿದ್ದಾರೆ. ಎಲ್ಲರಿಗೂ ಅವರ ಜಾತಿಗೆ ಅನುಗುಣವಾಗಿ ಎಲ್ಲಿ ಮೀಸಲಾತಿ ಬರಬೇಕು ಅನ್ನೋದೇ ನಮ್ಮ ಉದ್ದೇಶ ಇದೆ. ಇದು ನೀವು ಬೇಡ ಅಂತ ಬಿಜೆಪಿಗರು ಹೇಳ್ತಾರ? ಆಶ್ಚರ್ಯ ಇದೆ ನಮಗೆ. ಯಾಕಂದರೆ ಈ ದೇಶವನ್ನು ಅವರು ಆಳ್ತಾ ಇದ್ದಾರೆ. ಜನತೆಯ ಕಷ್ಟ ಸುಖ ಅವ್ರಿಗೂ ಗೊತ್ತು, ಯಾರು ಹಿಂದುಳಿದವರು ಅಂತ ಅವ್ರಿಗೂ ಗೊತ್ತು. ಅದಕ್ಕೆ ಯಾವ ರೀತಿ ಯೋಜನೆ ಮಾಡಬೇಕು ಅನ್ನೋದು ನಿಮಗೆ ಗೊತ್ತಾಗದೆ ಹೆಂಗೆ? ಅಲ್ಲ ಸಿದ್ದರಾಮಯ್ಯನವರು ಈಗ ಸಿದ್ದರಾಮಯ್ಯನವರು ಉತ್ಕರ್ಷ ಬರ್ತೀನಿ. ಸಿದ್ದರಾಮಯ್ಯನವರು ಕುರ್ಚಿಗೆ ಈಗ ಆಪತ್ತು ಬಂದಿದೆ. ಜಾತಿ ಕಾರ್ಡ್ ಪ್ಲೇ ಮಾಡ್ತಿದ್ದಾರೆ. ಈಗ ಅನಂತವಾದ ಇದೆ. ಪ್ರಭು ಈಗ ಏನು ಗೊತ್ತಾ, ಅಧಿಕಾರ ಆಸೆಯಿಂದನಾಗ್ಲೋ ಮುಂದಕ್ಕೂ ಅಧಿಕಾರ ಬರಲಿ ಅಂತನಾಗ್ಲೋ ಸಿದ್ದರಾಮಯ್ಯವರು ಆ ಯೋಜನೆಗಳು ತರಲ್ಲ. ಅವರು ಅನ್ನಭಾಗ್ಯ ತಗೊಂಬಂದ್ರೆ ಡೇ 1 ತಗೊಂಬಂದು ಸರ್ಕಾರದಲ್ಲಿ 2013 ನಿಮ್ಗೆ ಗೊತ್ತಿರಬೇಕು, ಪ್ರಮಾಣಾಚಿ ತಗೊಂಡು ಅರ್ಧ ಗಂಟೆಯಲ್ಲಿ ಅನ್ನಭಾಗ್ಯ ಯೋಜನೆ ತೆಗೆದುಕೊಂಡು ಬಂದರು. ಯಾಕಂದರೆ ಅವ್ರಿಗೆ ಕಷ್ಟ ಗೊತ್ತು. ಅವ್ರ ಯೋಜನೆಗಳು ತಗೊಂಬರೋದು
ಒಂದು ಜನತೆಗೆ ಅನುಕೂಲ ಆಗಲಿ, ಸಮಾಜ ನಿರ್ಮಾಣ ಆಗಲಿ ಅಂತ ಹೊರತೆ ತನ್ನ ಅಧಿಕಾರ ತನಗೆ ನೋಡಿ. ಇದು ತೀರ್ಮಾನ ಮಾಡೋದು ಸಿದ್ದರಾಮಯ್ಯ ಮುಖ್ಯಮಂತ್ರಿಯಾಗಿ ಮುಂದುವರಿತಾರೆ ಇಲ್ಲ ತೀರ್ಮಾನ ಮಾಡೋದು ಶಾಸಕರು, 138 ಜನ ಶಾಸಕರಿದ್ದಾರಲ್ಲ ಅವರು. ಹೌದು. ಆಮೇಲೆ ಹೈಕಮಾಂಡ್ ಜನ ಆಶೀರ್ವಾದ ಮಾಡಿಬಿಟ್ಟಿದ್ದಾರೆ 5 ವರ್ಷ. ಇಲ್ಲೇನು ಯಾರು ಏನು ಬದಲಾವಣೆ ಆಗೋದಿಲ್ಲ. ಆದರೆ ನಾನೊಂದು ಹೇಳ್ತಾ ಇರೋದು, ಒಂದು ಅವಕಾಶ ಇದೆ ನಮಗೆ, ನಮ್ಮ ರಾಜ್ಯ ಸರ್ಕಾರವಾಗಿ ರಾಜ್ಯವಾಗಿ ಇಡೀ ದೇಶಕ್ಕೆ ಮಾದರಿಯಾಗುವ ಒಂದು ಅವಕಾಶ ಇದೆ. 7 ಕೋಟಿ ಕನ್ನಡಿಗರನ್ನು ಎಲ್ಲರನ್ನೂ ಒಳಗೊಂಡಂತೆ ಏನಾದ್ರು ಒಂದು ಮಾಡಿ ಒಂದು ಸಾಧನೆ ಮಾಡಿ ತೋರಿಸೋಂಥ ಅವಕಾಶ ಇದೆ. ಒಂದು ಅಕ್ಯುರೇಟ್ ಡೇಟಾ ತೆಗೆಯುವಂಥ ಅವಕಾಶ ಇದೆ. ಅಪಪ್ರಚಾರ ಮಾಡೋದ್ರಿಂದ, ಸುಳ್ಳುಗಳು ಹೇಳೋದ್ರಿಂದ, ಆಮೇಲೆ ವಿಷ ಬೀಜ ಬಿತ್ತೋದ್ರಿಂದ ಒಳ್ಳೇದಾಗೋದಿಲ್ಲ. ಸಮಾಜ ಕಟ್ಟೋದು ಯಾವ ರೀತಿ? ಎಲ್ಲರನ್ನೂ ತೆಗೆದುಕೊಂಡು ನಾವೆಲ್ಲ ಒಂದಿದ್ದೀವಿ ಬನ್ನಿ, ಎಲ್ಲರದ್ದು ಏಳಿಗೆ ಆಗಬೇಕು. ಕುವೆಂಪು ಹೇಳಿದ್ರಲ್ಲ, ಒಬ್ಬರ ಆ ಏಳಿಗೆ ಈ ಏಳಿಗೆ ಅಲ್ಲ, ಸರ್ವರ ಏಳಿಗೆ, ಸರ್ವೋದಯ ಅಂತ. ಸರ್ವೋದಯ ಅಂತ ಯಾಕೆ ಹೇಳಿದ್ದು? ಸಮನ್ವಯ ಅಂತ ಯಾಕೆ ಹೇಳಿದ್ದು? ಜಾತಿ ಗಣತಿಯ ರಿಪೋರ್ಟ್ ಅಲ್ಲಿ ಕನಕದಾಸರ ಫೋಟೋ ಹಾಕಿ ಕುಲಗಳನ್ನ ಒಡೆಯುವಂತ ಕೆಲಸ ಮಾಡಿದ್ ನೀವ್ರಿ. ಜಾತಿ ಗಣತಿಯ ವಿಚಾರಕ್ಕೆ ಚಿಂತನೆ ಬೇರೆ. ಜಾತಿಗಳನ್ನ ಹೊಡಿತಕ್ಕಂತ ಕೆಲಸ ಮಾಡಿದ್ದು ಇದೇ ಕಾಂಗ್ರೆಸ್ನವರು. ಯಾವ ನೈತಿಕತೆ ಇದೆ? ನೀವು ಥ್ಯಾಂಕ್ ಯು ಉತ್ತುಷ್ ಅವರೇ. ನೋಡಿ, ಈಗ ಈ ರೀತಿಯಾದಂಥ ಚರ್ಚೆಗಳು ಖಂಡಿತವಾಗ್ಲೂ ಅಂದರೆ ಆರೋಗ್ಯಕರವಾಗಿ ಚರ್ಚೆಗಳು. ಯಾಕಂತ ಹೇಳಿದ್ರೆ ಧರ್ಮವನ್ನು ಒಡೆಯುವಂಥ ಕೆಲಸ ಆಗ್ತಿದೆ ನಿಜವಾಗ್ಲೂ, ಅಥವಾ ಆರ್ಥಿಕವಾಗಿ ಸಾಮಾಜಿಕವಾಗಿ ಆ ಸಮುದಾಯಗಳು ಅಥವಾ ಜಾತಿಗಳನ್ನ ತಲುಪಿ ಅವರಿಗೆ ಸಿಗಬೇಕಾದಂಥ ಮೀಸಲಾತಿ ಅಥವಾ ಸೌಲಭ್ಯಗಳನ್ನು ಒದಗಿಸುವಂಥ ನಿಟ್ಟಿನಲ್ಲಿ ಈ ಸಮೀಕ್ಷೆ ಆಗ್ತಾ ಇದೆಯಾ? ಯಾಕಂದರೆ ಜನರ ಅಭಿಪ್ರಾಯ ಬಹಳ ಮುಖ್ಯ. ಯಾರಿಲ್ಲ ಒತ್ತಡ ಹಾಕಲ್ಲ. ನಿನ್ನ ಧರ್ಮ ಇದೆಯಾ, ನಿನ್ನ ಜಾತಿ ಇದೆಯಾ, ಯಾವುದಪ್ಪ ಬೇರೆ ನಿನಗೆ ಸ್ವತಂತ್ರ ಇದ್ದಾರೆ, ಅವರು ಬರ್ಸ್ಕೋಬೋದು. ಹಾಗಾಗಿನೇ ಈಗ ಸರ್ಕಾರದ ಈ ಒಂದು ನಿರ್ಧಾರ ಮುಂದೆ ಯಾವ ರೀತಿಯಾಗಿ ಇದು ಮುಂದಿನ ಬದಲಾವಣೆ ಕಾಣುತ್ತೆ, ಅಥವಾ ಖಂಡಿತವಾಗ್ಲೂ ಜನರಿಗೆ ಅನುಕೂಲ ಆಗುತ್ತಾ ಅಂತ ಹೇಳಿ. ಯಾಕಂತ ಹೇಳಿದ್ರೆ ಸಮೀಕ್ಷೆಗಳಂತ ಬಂದಾಗ 100 ಕೋಟಿ ರೂಪಾಯಿ ಅಲ್ಲಿ ಖರ್ಚು ಮಾಡಲಾಗುತ್ತೆ. ಹಾಗಾಗಿನೇ ಕಾದು ನೋಡೋಣ. ಯಾಕಂದರೆ ಈಗ ಒಂದು 2-3 ಸಮೀಕ್ಷೆಗಳಾಗಿದೆ, ಆದರೆ ಅದು ಬಿಡುಗಡೆ ಆಗಿಲ್ಲ, ಕೆಲವೊಂದಿಷ್ಟು ಸೋರಿಕೆ ಆಗಿತ್ತು. ಇದು ಅಂತಿಮವಾಗಿ ಯಾವ ಜಾತಿಗೂ ಕೂಡ ಅನ್ಯಾಯ ಆಗೋದು ಬೇಡ. ಹಾಗಾಗಿನೇ